ಅದು ನನ್ನ ಫೋನು. ನನಗೆ ಬಂದಿರೋ ಕಾಲ್ ತಾರಾ. ಬಾರ ಅಂತ ಕರೆಯುವ ಯಾವ ಫೋನಲ್ಲೂ ತಾರತಮ್ಯ ಮಾಡೋನಲ್ಲಮ್ಮ ಈ ತಾರ. ತಗೋ, ನನ್ನ ಕೈ ತಾಕಿ ಬಂದ ಫೋನಲ್ಲಿ ನಿನಗೆ ಶುಭ ಶಕ್ನವೇ ಕೇಳಿಸುತ್ತೆ. ಹಲೋ ಭಾನುಮತಿ ಅವರೇ, ನಾನು ಗುರುಜಿ ಮಾತಾಡ್ತಾ ಇದ್ದೀನಿ. ನಮಸ್ತೆ ಗುರುಜಿ. ನಿಮ್ಮ ಫೋನಿಂದ ನನಗೆ ಫೋನ್ ಬರೋದೇ ಅಪರೂಪ. ಏನು ವಿಷಯ? ಗುಟ್ಟಿನ ನಿಜರೂಪ ನನ್ನ ಮುಂದೆ ಆಕಾರ ಪಡ್ಕೋತಿದೆ. ಅದಕ್ಕೆ ನಾನೇ ಫೋನ್ ಮಾಡಬೇಕಾಯ್ತು. ಏನಾಯ್ತು? ನಿಮ್ಮ ಬೇಲಿಯನ್ನು ದಾಟಿ ಬರ್ತಿರೋ ಹೆಣ್ಣಿನ ಬಗ್ಗೆ ಒಂದಷ್ಟು ವಿಷಯಗಳು ತಾಳೆಗರಿ ಹೇಳಕ್ಕೆ ಶುರು ಮಾಡ್ತು. ಅದೇ ಸಮಯಕ್ಕೆ ನೀಲಾಂಜಲ ಪ್ರಜ್ವಲಿಸಿತು. ಆಮೇಲೆ ಅಂಜನ ಹಾಕಿ ನೋಡಿದಾಗ ಕಂಡಿದ್ದು ಆ ಹೆಣ್ಣಿನ ಕಣ್ಣು. ಇದರ ಅರ್ಥ? ಬಿಡಿಸಿ ಹೇಳೋಕೆ ನನ್ನ ಸಮ್ಮುಖದಲ್ಲಿ ನೀವಿರಬೇಕು. ಯಾವಾಗ ಬರಬೇಕು? ಗುಟ್ಟಿನ ಮೂಲೆ ಮೂಲೆ ತಡಕಾಡೋಕೆ ಇವತ್ತಿನ ದಿನ ನನಗೆ ಬೇಕು. ನೀವು ನಾಳೆ ಬನ್ನಿ. ಆತಂಕ ಏನಾದರೂ ಕಾಡ್ತಾ ಇದೆಯಾ ಗುರುಗಳೇ? ಈ ತನಕ ತಾಳೆಗರಿ ಆತಂಕದ ಬಗ್ಗೆನೇ ಸೂಚನೆ ಕೊಡ್ತಾ ಇದೆ. ನೀವು ಬನ್ನಿ, ಮಾತಾಡೋಣ. ನಮಸ್ಕಾರ. ಹಂಗೆವ್ವ, ವೈ ಕೈ ಶೇಕಿಂಗು ಡವಡವ. ಅಂಜನದಲ್ಲಿ ಕಾಡೋ ಹೆಣ್ಣಿನ ಕಣ್ಣನ್ನ ನೋಡಿದ್ದಾರೆ. ಡೈರೆಕ್ಟ್ ಆಗಿ ಸಿಕ್ಕಾಕೊಂಡ್ಬಿಟ್ಯಾ? ದೇವ್ರ ದಯೆಯಿಂದ ಬಚಾವ ಆದೆ. ಕಾಪಾಡಿರೋ ವೇಲ್ನ ದೇವ್ರ ಕೋಣೆಲಿಟ್ಟು ದಿನಾ ಪೂಜೆ ಮಾಡ್ಬೇಕು ನೀನು. ಕಾಪಾಡಿದ್ದೆ ವೇಲು, ಆದ್ರೆ ನೀನು ಸಿಕ್ಕಾಕೊಳಂಗ್ ಮಾಡಿದ್ದು ಆ ಮೊಬೈಲ್ ರಿಂಗ್ ಟೋನ್ ತಾನೆ. ಅಮ್ಮ ಅಮ್ಮ ಐ ಲವ್ ಯು ಅನ್ನೋ ಹಾಡು ಐ ಹೇಟ್ ಯು ಅನ್ನೋನ್ನ ಕರ್ಕೊಂಡ್ ಬಂದು ಎದುರು ನಿಲ್ಸ್ತಲ್ಲೇ. ಮೊದಲು ಈ ರಿಂಗ್ ಟೋನ್ನ ಚೇಂಜ್ ಮಾಡಬೇಕು. ಲೇ ದಡ್ಡಿ, ರಿಂಗ್ ಟೋನ್ ಚೇಂಜ್ ಮಾಡಿದ ತಕ್ಷಣ ನೀನ್ ಹೇಗ್ ಬಚಾವ್ ಆಗ್ತೀಯಾ? ಲೇ, ನಿನ್ ಕಣ್ಣು ಅವ್ನ ಕಣ್ಗುಡ್ಡೆಲಿ ಪ್ರಿಂಟ್ ಆಗಿ ಹೋಗಿದ್ಯಲ್ಲೇ. ಇನ್ನ ನೀನು ಮುಖಕ್ಕೆ ವೇಲಾದ್ರೂ ಕಟ್ಕೋ, ಸ್ಟೋಲ್ ಆದ್ರೂ ಸುತ್ಕೋ. ನಿನ್ ಮುಖದ ಗುರುತು ಹಿಡಿದೇ ಇದ್ರು ನಿನ್ ಕಣ್ಣು ಅವನನ್ನ ಕ್ಯಾಚ್ ಮಾಡೇ ಮಾಡುತ್ತೆ. ಇದು 100% ಪಕ್ಕ. ಮಿಸ್ ಆಗೋ ಚಾನ್ಸೇ ಇಲ್ಲ. ಮಿಸ್ ಆಗ್ಬಿಟ್ಲು ಕಣ, ಜಸ್ಟ್ ಮಿಸ್ ಆಗ್ಬಿಟ್ಲು. ಕೈಗೆ ಸಿಕ್ಕಿದ ಅಕ್ಕಿನ ಆರೋಗ್ ಬಿಟ್ಬಿಟ್ಟಲ್ಲ. ಪಕ್ಕದಲ್ಲೇ ಇದ್ಲಲ್ಲ ವಿಜಯ್. ಇದ್ಲು, ಆದ್ರೆ ಪಕ್ಕದಲ್ಲಿ ನಮ್ಮ ಅಪ್ಪನೂ ಇದ್ರಲ್ವ. ನಮ್ಮ ಅಪ್ಪ ಅಮ್ಮ ಮಧ್ಯದಲ್ಲಿ ನಾನು ಏನು ಮಾಡಕ್ಕಾಗ್ಲಿಲ್ಲ. ಆದ್ರೂ ಅವಳ ಮುಖಕ್ಕೆ ಕಟ್ಟಿರೋ ವೇಲ್ನ ತಗ್ಸೋಕೆ ಬೇಜಾನ್ ಟ್ರೈ ಮಾಡಿದೆ. ಬ್ರಿಲಿಯಂಟ್ ಆಗಿ ಬಿಹೇವ್ ಮಾಡಿ ತಪ್ಪಿಸ್ಕೊಂಬಿಟ್ಲು. ಏನೇ ಆದ್ರೂ ಅವಳನ್ನ ನಾನು ಬಿಡಲ್ಲ ಕಣೋ. ವಿಜಿ, ನೀ ಎಷ್ಟು ಒದ್ದಾಡಿದ್ರು ಸದ್ಯಗಳು ನಿನ್ ಕೈಗೆ ಸಿಗಲ್ಲ ಮಗ. ಏನೋ ಹೇಳ್ತಿದ್ಯಾ? ಹೌದು ಮತ್ತೆ, ಈಗ ನೀನು ಅವಳನ್ನ ಹುಡುಕ್ತಿದ್ಯ ಅಂತ ಅವಳಿಗೆ ಪಕ್ಕಾ ಗೊತ್ತು. ಹಂಗಂದ್ರೆ ಅವಳು ಹುಷಾರಾಗಿರೋಲ್ವಾ? ಅಪಾಯ ಅಂತ ಗೊತ್ತಿದ್ದು ಅದ್ರ ಹೆಗ್ಲ ಮೇಲೆ ಕೈ ಹಾಕೋಕೆ ಅವಳಿಗೇನ್ ತಲೆ ಕೆಟ್ಟಿರುತ್ತಾ? ಮಗ, ಅವಳು 4 ದಿನ ಮನೆಯಿಂದ ಆಚೆ ಬರಲ್ಲ ಅನ್ಕೊಂತೇನೆ. ಅಥವಾ ಈ ಕ್ಷಣ ಈ ಊರ್ ಬಿಟ್ಟು ಬೇರೆ ಊರ್ ಬಸ್ ಹತ್ತಿದ್ರೆ? ಹಾಗಾದ್ರೆ ಈಗ ನಾನು ಸುಮ್ನೆ ಇರ್ಬೇಕಾ? ಸದ್ಯಕ್ ಸುಮ್ನೆ ಇರ್ಬೇಕು. ಅವಳನ್ನ ಹುಡ್ಕೋದ್ ಬಿಟ್ಟಿದೀವಿ ಅಂತ ಅವಳಿಗೆ ನಂಬಿಕೆ ಬರ್ಬೇಕು. ಆಗ ಮನೆಯಿಂದ ಹೊರಗಡೆ ಬರ್ತಾಳೆ, ಎಲ್ಲಾರ ಕಣ್ಣಿಗೆ ಕಾಣಿಸ್ಕೊಂತಾಳೆ, ಹಂಗೆ ದುಬುಕ್ ಅಂತ ಕ್ಯಾಚ್ ಹಾಕೊಂಡ್ಬಿಡೋಣ ಮಗ. ಏನ್ ಹೇಳ್ತೀಯ?
ಮಗ ಈಗ ನೀನ್ ಆಡ್ಬೇಕಾಗಿರೋದು ಬಿಟ್ಟಿಡಿ ಆಟ ವಿಜಿ. ಅಲ್ಲಿವರೆಗೂ ಆಗಿರೋ ಅವಮಾನದ ನರಕ ಅನ್ಭವಿಸ್ಕೊಂಡು ಕೂತಿರ್ಬೇಕಾ? ಬೇಕಾಗಿಲ್ಲ. ಸದ್ಯಕ್ಕೆ ಅದನ್ನ ಮರೆಯೋಕೆ ಬೇರೆ ಕೆಲಸ ಇದೆಯಲ್ಲ ಮಾಮ್. ಏನೋ? ಇನ್ನೇನ್ ಮಾಮ್, ಉತ್ಸವ. ಊರ್ ತುಂಬಾ ಬ್ಯಾನರ್ಗಳು ರಾರಾಜಿಸ್ತಾ ಇದೆಯಲ್ಲ ಮಾಮ್. ಹೌದು, ಆ ಪ್ರೋಗ್ರಾಮ್ ಅಲ್ಲಿ ಏರಿಯಾ ಜನಗಳ ಆಟ, ಕಣ್ ತಂಪಾಗಿಸೋ ನೋಟ, ಆರ್ಕೆಸ್ಟ್ರಾ, ಆಹಾ ಅದೆಲ್ಲ ಇರುತ್ತಲ್ಲ ವಿಜಿ. ಸದ್ಯಕ್ಕೆ ಸೆಲೆಬ್ರೇಷನ್ ಕಡೆ ಗಮನ ಹರಿಸೋಣ, ಮನ್ಸಲ್ಲಿರೋ ಟೆನ್ಷನ್ ಎಲ್ಲ ಮರ್ತೋಗೋಣ. ಅಷ್ಟ್ರಲ್ಲಿ ಅವಳು ಆ ಮನೆಯಿಂದ ಆಚೆ ಬರ್ತಾಳೆ. ಆಮೇಲೆ ಪಿಚ್ಚಿಕ ಡಂಗ್ ಪಿಚ್ಚಿಕ. ಅಮ್ಮ ಇಲ್ಲೇ ಇನ್ನೂ ಬಂದಿಲ್ಲ. ನಾನು ಅವ್ರಿಗೋಸ್ಕರನೇ ಕಾಯ್ತಿದ್ದೀನಿ. ಬಂದಿಲ್ಲ. ಆಹಾ, ಈಗ ಬಂದೇ ಬಿಡ್ತು ನನ್ನ ನಿರೀಕ್ಷೆ. ಅಲ್ಲಿ ಪರೀಕ್ಷೆ, ಮುಂದೆ ಇದೆ ಫಲಿತಾಂಶ. ಹಲೋ ಸರ್, ಒಂದು ನಿಮಿಷ ಸರ್, ಕಾಲ್ ಕನೆಕ್ಟ್ ಆಗಿದೆ. ಹಲೋ ಸರ್, ನಾನು ಅರವಿಂದ್ ಭಟ್ ಮಾತಾಡೋದು, ಸದರ್ನ್ ಸ್ಟಾರ್ ಹೋಟೆಲ್ ಮಾಲೀಕ. ಹೇಳಿ ಬಿಟ್ರೆ ಏನು ವಿಷಯ? ಸರ್, ನೀವು ಒಂದ್ ಹೆಜ್ಜೆ ನಮ್ಮ ಹೋಟ್ಲ್ ಹತ್ರ ಬಂದು ಹೋಗಕ್ಕಾಗತ್ತಾ ಪ್ಲೀಸ್? ನೀವು ಬರೋ ಅನಿವಾರ್ಯತೆ ಇದೆ. ಇನ್ನು 10 ನಿಮಿಷದಲ್ಲಿ ನಾನು ಅಲ್ಲಿಗೆ ಬರ್ತೀನಿ. ಆಯ್ತು ಸರ್, ವೇಟ್ ಮಾಡ್ತಾ ಇರ್ತೀನಿ. ಬನ್ನಿ ಮಕ್ಕಳ, ನಿಮಗೂ ಇವತ್ತು ಜೀವನ ಏನು ಅಂದ್ರೆ ತೋರಿಸ್ತೀನಿ ಬನ್ನಿ. ಅಪ್ಪ ಎಲ್ಲಿಗಪ್ಪ? ಅಮ್ಮ ಎಲ್ಲಿ? ಅಯ್ಯೋ, ನಿಮ್ಮ ಅಮ್ಮನ ಹತ್ರಕ್ಕೆ ಹೋಗ್ತಿರೋದು. ನನ್ನ ಮೇಲೆ ರೋಪಾಕಿ ಏನೋ ಸಾಧಿಸ್ತೀನಿ ಅಂದ್ಲು. ಈಗ ಅವಳ ಸಾಧನೆ ಯಾವ ಫಲ ಕೊಟ್ಟಿದೆ ಅಂತ ನೋಡೋ ಸಮಯ. ಬನ್ನಿ ಹೋಗೋಣ. ಅಪ್ಪ ಮೊದಲು ಏನಾಯ್ತು ಅಂತ ಹೇಳಿಪ್ಪ. ಓಹೋ, ಕಾರಣ ಹೇಳದೇ ಇದ್ರೆ ಕಾಳು ಮುಂದಕ್ಕೆ ಹೊರಡಲ್ವೋ? ಕೇಳಿಸ್ಕೋ ದ್ರಾವೆ, ನಿಮ್ಮಮ್ಮ ಬದುಕೋದಕ್ಕೆ ದುಡ್ಡು ಮುಖ್ಯ ಅಲ್ಲ ಅಂದ್ಲು. ನನ್ನ ಹತ್ರ ಬಂದು ದೊಡ್ಡ ದೊಡ್ಡ ಭಾಷಣ ಮಾಡಿದ್ಲು. ಅದಕ್ಕೆ ನಾನೇನ್ ಮಾಡಿದೆ ಗೊತ್ತೋ? ಅವಳನ್ನ ಹೋಟ್ಲಿಗೆ ಕರ್ಕೊಂಡೋಗಿ ಅವಳಿಗೂ ತಿನ್ನಿಸಿ, ನಾನು ಹೊಟ್ಟೆ ತುಂಬ ತಿಂದು ನಿಮಗೂ ಪಾರ್ಸಲ್ ತಗೊಂಡು ಬಿಲ್ ಕೊಡದೆ ಬಂದಿದ್ದೀನಿ. ಎಲ್ಲದಕ್ಕೂ ದೇವರಿದ್ದಾನೆ ಅಂತ ಅದೇ ತೋಡಿ ರಾಗನ ಯಾವಾಗಲೂ ಕುಯ್ತಾ ಇರ್ತಾಳೆ. ತೋರಿಸ್ಲಿ ದೇವ್ರ ದಾರಿನ. ಈ ಕಾಲದಲ್ಲಿ ದುಡ್ಡೇ ದೇವರು. ಈಗ ನಿಮ್ಮ ಅಮ್ಮನಿಗೆ ದುಡ್ಡೇ ಮುಖ್ಯ ಅಂತ ಅರ್ಥ ಆಗಿರುತ್ತೆ, ಜೊತೆಗೆ ಅವಮಾನನೂ ಆಗಿರುತ್ತೆ. ಈಗ ದುಡ್ಡು ಕೊಟ್ಟು ಬಿಡಿಸ್ಕೊಂಬರ್ಬೇಕು, ಕರ್ಮ. ಪಾಠ ಕಲ್ಸಕ್ಕೂ ಖರ್ಚು ಮಾಡಬೇಕು. ಬನ್ನಿ ಬನ್ನಿ, ನಿಮ್ಮ ಅಮ್ಮನ್ ನೋಡಿದ್ರೆ ನಿಮ್ಗೂ ಜೀವನದಲ್ಲಿ ಒಂದು ಪಾಠ ಕಲ್ತಂಗಾಗುತ್ತೆ. ನಡೀರಿ. ಅಪ್ಪ ಬಾರೆ ಅಂದ್ರೆ ಬರ್ಬೇಕು. ಬಾರೆ ಬಾ, ಬಾರೆ. ಚಿಂತೆ ಯಾಕೆ ಮಾಡುತ್ತೀಯ, ಸ್ವಾಮಿಗಳಿದ್ದಾರೆ. ನಿನ್ನ ಚಿಂತೆಯ ಬಿಡಿಸೋ ಅಂಜನ ಮೇಷ್ಟ್ರು ಇದ್ದಾರೆ. ಅಣ್ಣ ಪ್ಲೀಸ್ ಹಾಡು ಹೇಳೋದು ನಿಲ್ಲಿಸ್ತ್ಯಾ? ಹೌದೌದು, ಇಂತಹ ಬೇಜಾರು ಮೂಡಲ್ಲಿ ಹಾಡೋದು ತಪ್ಪು, ಕ್ಷಮಿಸು. ತಂಗೆವ, ನಿನ್ ಟೆನ್ಷನ್ ಏನಕ್ಕೆ ಮಾಡ್ಕೊಂತೆ ಅದು ಹೇಳಿ ನನಗೆ. ಗುರೂಜಿ ಅವರಾಗೆ ನಿಂಗೆ ಫೋನ್ ಮಾಡಿಬಿಟ್ಟು ಕಾಡೋ ಹೆಣ್ಣಿನ ಕಣ್ಣನ್ನ ನಾನು ಅಂಜನ ಹಾಕಿ ನೋಡಿದ್ದೀನಿ ಅಂತ ಹೇಳಿದ ಮೇಲೆ ಆ ಹೆಣ್ಣು ಯಾರು ಅಂತ ಹೇಳದೆ ಇರ್ತಾರ? ತಂಗೆವ್ವ, ನಮ್ಮ ಗುರೂಜಿಗಿರೋ ತಾಕತ್ಗೆ ಆ ಹೆಣ್ಣು ಯಾರು, ಯಾವ ಊರು, ಅವಳ ಅಡ್ರೆಸ್ ಏನು, ಆ ಫೀಮೇಲಿನ ಇಮೇಲ್ ID ಏನು, ಅವಳ ಆಧಾರ್ ಕಾರ್ಡ್ ನಂಬರ್ ಏನು ಎಲ್ಲ ಹೇಳಬೇಕು ಅಣ್ಣ. ಇಲ್ಲ ಅಂದ್ರೆ ಗುರೂಜಿ ಅಂತ ಯಾವನ್ ಹೇಳ್ತಾನೆ ತಂಗೆವ್ವ ಅವ್ರನ್ನ? ನೋಡ್ತಾ ಇರು ತಂಗೆವ್ವ, ಗುರೂಜಿ ಆ ಹೆಣ್ಣಿನ ಕುಲ ಗೋತ್ರ ಎಲ್ಲ ತಿಳ್ಕೊಂಡು
ಅದನ್ನೆಲ್ಲ ನಿನಗೊಂದು ಪ್ರಿಂಟ್ಔಟ್ ಮಾಡಿ ಕಳಿಸ್ಬಿಡ್ತಾರೆ. ಒಟ್ನಲ್ಲಿ ಆ ಹೆಣ್ಣು ಹೆಣ್ಣ ಯಾವ ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ರು? ಇನ್ಯಾವ ಹುಡುಗಿ ಬಗ್ಗೆ ಮಾತಾಡ್ತೀವಿ ವಿಜಯ್? ಈ ಮನೆಯಲ್ಲಿರೋ ಮೋಸ್ಟ್ ಬ್ಯಾಚುಲರ್ಸ್ ಅಂತಂದ್ರೆ ಇಬ್ರೇ, ಒಂದು ನೀನು ಇನ್ನೊಂದು ನಾನು. ನಂದು ಬಿಡು ಔಟ್ ಆಫ್ ಡೇಟು, ನಿಂದು ಲೈನ್ ಆಫ್ ಡೌಟು. ಮದುವೆ ಆಗ್ತಿದ್ದಾನೆ. ಮಾ ಏನಮ್ಮ ಇದೆಲ್ಲ? ಸುಮ್ಮನಿರೋ ವಿಜಯ್, ನಿಮ್ಮ ಮಾವನ ವಿಷಯ ನಿನಗೆ ಗೊತ್ತಿಲ್ವಾ? ಬಾಯಿ ಸುಮ್ಮನಾದ್ರೆ ಬದುಕೇ ಇಲ್ಲ ಅಂತ ಬದುಕೋ ಜೀವ ಅದು. ಅಷ್ಟೇನಾ? ಓಕೆ ಮಾ, ಕ್ಯಾರಿ ಆನ್. ಏನ್ ನನ್ನ ಕ್ಯಾರೆಕ್ಟರ್ಗೊಂದು ವ್ಯಾಲ್ಯೂನೇ ಇಲ್ಲ ಅಲ್ಲ. ತಂಗಿಯವ್ವ ಹೆಂಗೆ ವಿಜಯ್ ಬಂದ ಕೂಡಲೇ ಮ್ಯಾಟ್ರು ಅಂತ ಚೇಂಜ್ ಮಾಡಿದ್ದು. ತಂಗಿಯವ್ವ, ನಾವೀಗ ಹುಡುಕ್ತಿರೋ ಹುಡುಗಿ ಅಪ್ಪಿತಪ್ಪಿ ವಿಜಯ್ಗೆ ತಗಲಾಕೊಂಡ್ರೆ ಏನು ಮಾಡೋದು? ಬರ್ತಿರೋದು ಅಪಾಯ ಅಂದಮೇಲೆ ಅದನ್ನ ತಡಿಬೇಕೇ ಹೊರತು ಒಳಗೆ ಬಿಟ್ಕೋಬಾರ್ದು. ಒಳಗೆ ಬಿಟ್ಕೋಬಾರ್ದು ಅಂತ ನನಗೂ ಗೊತ್ತು ತಂಗಿಯವ್ವ, ಆದರೆ ಕುಟ್ಕೋ ಚೇಳಿಗೆ ಕಾಲು ಯಾರ್ದು ಅಂತ ಹೆಂಗ್ ಗೊತ್ತಾಗುತ್ತೆ? ಹುಚ್ಚಾಗಿ ಮಾತಾಡ್ಬೇಡ. ಅದು ಯಾವ ಒಳೆ ಆಗಿರ್ಲಿ, ಅವಳಿಂದ ನನಗೆ ತೊಂದರೆ ಅಂದಮೇಲೆ ಅವಳು ಬರಬಾರ್ದು, ಬರಲ್ಲ. ಬನ್ನಿ ಬನ್ನಿ, ಇಳೀರಿ ಇಳೀರಿ. ಚಿಲ್ಡ್ರನ್ ನೀನು ಇಟ್ಕೋ, ಇವತ್ತು ಈ BP ಹ್ಯಾಪಿ ಆಗಿದ್ದಾನೆ. ಬನ್ನಿ. ಅಪ್ಪ, ಅಮ್ಮಂಗ್ ನೋವು ಕೊಟ್ಟು ಅದ್ರಲ್ಲಿ ನೀವು ಸಂತೋಷ ಪಡೋದನ್ನ ಸ್ಯಾಡಿಸಮ್ ಅಂತಾರಪ್ಪ. ನನಗೆ ನೋವು ಕೊಟ್ಟು ನನ್ನ ಸಂಸಾರ ನನ್ನ ಎದುರುಗಡೆ ನಿಂತಿದೆಯಲ್ಲ, ಅದು ಪರವಾಗಿಲ್ವೋ? ದುಡ್ಡು ಬದುಕೋಕ್ ಮುಖ್ಯ ಅಲ್ಲ ಅನ್ನೋರ್ ಮುಖ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಕಾಸಿಲ್ದೆ ಕೊತ್ತಂಬರಿ ಸಿಗದೆ ಇರೋ ಈ ಕಾಲದಲ್ಲಿ ಪರ್ಸಿಲ್ದೆ ಪರ್ಸನಾಲಿಟಿ ಇರುತ್ತೆ ಅನ್ನೋರ್ಗೆ ಲೈವ್ ಎಕ್ಸಾಂಪಲ್ಲು. ಬನ್ನಿ 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 ತೋರಿಸ್ತೀನಿ. ಬನ್ನಿ ಬನ್ನಿ, ನಿಮ್ಮ ಅಮ್ಮನ ಮುಖ ಹೇಗೆ ಬಾಡೋಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಗೀತಾ, ಕಾವ್ಯ, ಏನ್ ಅರ್ಧಾಂಗಿಯವರೇ, ಅವಮಾನದಿಂದ ಸುಸ್ತಾಗಿ ಹೋಗ್ಬಿಟ್ಟಿದ್ದೀರಾ? ನಾನು ಮಾಡಿರೋ ಪ್ರಾಕ್ಟಿಕಲ್ ಪಾಠ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ. ದಮ್ಡಿ ಇಲ್ಲ ಅಂದ್ರೆ ದೇವರು ಕೂಡ ದಮ್ ಬಿಟ್ಬಿಡ್ತಾನೆ. ಅದೇ ದುಡ್ಡಿದ್ರೆ ಬೇಗ ದರ್ಶನ ಸಿಕ್ಕತ್ತೆ ಕಣೆ. ಕಾಸಿಲ್ದೆ ಬದುಕ್ತೀನಿ ಅನ್ನೋದು ಭ್ರಮೆ. ತಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನಾನು 4,319 ರೂಪಾಯಿ ಕಕ್ಕಬೇಕು. ಈ ಪರಿಸ್ಥಿತಿನ ನಿನ್ನ ಹೆಣ್ಣುಮಕ್ಳು ಸರಿ ಮಾಡ್ತಾರೋ? ಕಾಸಿಲ್ದೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತಿದ್ಯಲ್ಲ, ಈಗ ಹೋಯ್ತಾ ಮರ್ಯಾದೆ? ಈ ನಿನ್ನ ಹೆಣ್ಣು ಮಕ್ಕಳು, ಅದರಲ್ಲೂ ಈ ಹೂ ಮಾರೋ ದ್ರಾವೆ, ಬುದ್ಧಿವಂತೆ ಅಂತ ಮುದ್ದಾಡ್ತಿದ್ಯಲ್ಲ, ಹೋಗಿರೋ ಮರ್ಯಾದೆನ ವಾಪಸ್ ತಂದ್ಕೊಡ್ತಾಳೇನೆ ಸುಶೀಲಾ? ಯಾರಪ್ಪ ನೀನು? ಮೇಡಮ್, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಬೇಕು. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್ ಗೀತಾ. ನೋಡೇ ಗೀತಾ ಬಂದಿದ್ದಾಳೆ. ಇವತ್ತಿಲ್ಲಿ ನಡೀತಾ ಇರೋ ಸಂಭ್ರಮಕ್ಕೆ ನೀನೇ ನಮ್ಮ ಮುಖ್ಯ ಕಾರಣ. ಬಾಮ್ಮ ನೀನು. ಗೀತಾ, ಇವ್ರು ನಿಮ್ಮ ಅಮ್ಮ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ಚಿನ್ನದಂತ ಮಗಳನ್ನ ಹೆತ್ತಿದ್ದೀರಾ. ನನ್ನ ಹೆಂಡತಿ ಬಂದು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅಲ್ಲಮ್ಮ, ಅವ್ರು ಬಂದಿರೋದು ನಮ್ಮ ಹೋಟೆಲ್ಗೆ, ಕೈಯಲ್ಲಿ ಬಿಲ್ ಹಿಡ್ಕೊಂಡಿದ್ದಾರೆ. ಅವ್ರ ಹತ್ರ ನಾವು ದುಡ್ಡು ತಗೋಬೇಕಾ? ನೀನೇ ಹೇಳು. ಏನೇ ನೀನು ಇಂಥ ಮಾಣಿಕ್ಯನ್ ಹೆತ್ತಿರೋ ಮಾತೃ ಜೀವನ ಕೂಡ್ಸ್ ಮಾತಾಡೆ.
ಬನ್ನಿ ಬನ್ನಿ, ಇವತ್ತು ನಿಮಗೂ ನಿಮ್ಮ ಮಗಳಿಗೂ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ. ದಯವಿಟ್ಟು ಬೇಡ ಅಂದ್ರೆ ಸ್ವೀಕರಿಸಬೇಕು. ಬನ್ನಿ ಬನ್ನಿ ಬನ್ನಿ. ರೀ ಅವ್ರ ನಮ್ಮ ಯಜಮಾನ್ರು. ಸರ್ ಐ ಆಮ್ ಸಾರಿ ಸರ್. BP ಶ್ರೀನಿವಾಸ್. BP ಶ್ರೀನಿವಾಸ್ ಅವರೇ ಅಂತ ಮಾಣಿಕ್ಯನ ಹೆತ್ತಿರೋ ತಂದೆ ಸರ್ ನೀವು. ಬನ್ನಿ ಸರ್. ಅಲ್ಲ. ಬನ್ನಿ ಸರ್ ನೀವು. ಸರ್ ಬನ್ನಿ ಸರ್. ಸರ್ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ಮೇಡಮ್. ಸರ್ ಬನ್ನಿ ಸರ್. ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಸರ್. ಇವನು ನನ್ನ ಮಗ ಶ್ರೀಕಾಂತ್ ಅಂತ. ನಿಮ್ಮ ಮಗಳ ಗೀತಾ ಇವನು ಪಾಲಿನ ದೇವರು ಸರ್. ಸರಸ್ವತಿಯ ಪ್ರತಿರೂಪ ಅವಳು. ನನ್ನ ಮಗ ಶತದಡ್ಡ ಸರ್. 8, 9ನೇ ಕ್ಲಾಸಲ್ಲಿ ಜಸ್ಟ್ ಪಾಸು ಸರ್. 36, 37 ಮಾರ್ಕ್ಸ್ ಅಷ್ಟೇ ತಗೊಂಡಿರೋದು. ನನ್ನ ಮಗನ ತಲೆಗೆ ವಿದ್ಯೆ ಹತ್ತದೇ ಇಲ್ವೇನೋ ಅಂತ ಅದು ಎಷ್ಟು ಕಣ್ಣೀರ್ ಸುರಿಸಿದೀನಿ ಅಂತ ನನಗೆ ಮಾತ್ರ ಗೊತ್ತು ಸರ್. ನಿತ್ಯ ನಿಮ್ಮ ಮಗಳ ಗೀತಾ ನಮ್ಮ ಮನೆಗೆ ಹೂ ಹಾಕ್ತಾ ಇದ್ಲು ಸರ್. ಒಂದಿನ ಇವಳು ಕಣ್ಣೀರ್ ನೋಡಿ ಕಾರಣ ಕೇಳಿದಾಳೆ. ಆವತ್ತಿಂದ ದಿನ 1 ಗಂಟೆ ನನ್ನ ಮಗನಿಗೆ ಪಾಠ ಮಾಡಿದಾಳೆ ಸರ್. ಆಮೇಲೆ ನೋಡಿ ಸರ್, ಆಯ್ತು ಮ್ಯಾಜಿಕ್. ನನ್ನ ಮಗ ಹಂಗೆ ಡಿಸ್ಟಿಂಕ್ಷನ್ ಬಂದ್ಬಿಡ್ತು. ನಾನಂತೂ ನಿಮ್ಮ ಮಗಳನ್ನ ತುಂಬಾ ಬೇಡ್ಕೊಂಡಿದ್ದೀನಿ ಸರ್. 1 ರೂಪಾಯಿನೂ ಫೀಸ್ ತಗೊಂಡಿಲ್ಲ. ಇಂಥ ಮಗಳ ಮನೆಯವ್ರು ನೀವು ನಮ್ಮ ಹೋಟೆಲಿಗೆ ಬಂದು ಊಟ ತಿಂಡಿ ಮಾಡಿದ್ದಕ್ಕೆಲ್ಲ ನಾವು ದುಡ್ಡು ತಗೊಳಕಾಗತ್ತಾ ಅಮ್ಮ? ದುಡ್ಡೇನ್ ಸರ್, ನಾಯಿ ಕೂಡ ಸಂಪಾದನೆ ಮಾಡತ್ತೆ. ಆದ್ರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋ ಗುಣ ಎಲ್ರ ಹತ್ರ ಬರುತ್ತೆ ಸರ್. ಅದು ನಿಮ್ಮಿಬ್ಬರ ಸಂಸ್ಕಾರದಿಂದ ಗೀತಾಗಂತ ಗುಣ ಬಂದಿದೆ ಅಲ್ವಾ ಗೀತಾ? ಇಂಥ ಮಗಳನ್ನ ಹೆತ್ತ ನಿಮಗೆ ಸನ್ಮಾನ ಮಾಡೋದು ನಮ್ಮ ಕೆಲಸ ಮತ್ತು ನಮ್ಮ ಕರ್ತವ್ಯ ಸರ್. ಸರ್ ಕುತ್ಕೊಳ್ಳಿ ಸರ್, ದಯವಿಟ್ಟು ಕುತ್ಕೊಳ್ಳಿ. ಇಲ್ಲ ಸರ್ ಕುತ್ಕೊಳ್ಳಿ ಸರ್, ದಯವಿಟ್ಟು ಕುತ್ಕೊಳ್ಳಿ. ಗೀತಾ, ಇದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಸಂಭಾವನೆ. ದಯವಿಟ್ಟು ಹಣ ಕೊಡಬೇಡಿ ಸರ್. ನಾವು ಕೊಡ್ಬೇಕಾಗಿರೋ ಬಿಲ್ ಅಮೌಂಟ್ನ ನಾನು ಹಾಕೋ ಹೂವಿನ ದುಡ್ಡಲ್ಲೇ ಹಿಡ್ಕೊಂಡ್ಬಿಡಿ. ಗೊತ್ತಿರೋ ಪಾಠ ಹೇಳ್ಕೊಡೋದು ಪುಣ್ಯದ ಕೆಲಸ ಸರ್, ದೇವ್ರ ಕೆಲಸ ಅದು. ಅದ್ರ ಮಧ್ಯ ಮನುಷ್ಯ ಸೃಷ್ಟಿ ಮಾಡಿರೋ ಈ ಹಣ ಬೇಡ ಸರ್. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್. ನೀವ್ ಮಾಡಿರೋ ಮರ್ಯಾದೆನೇ ತುಂಬಾ ದೊಡ್ಡದು. ನೋಡಿದಿರ ಸರ್ ನಿಮ್ಮ ಮಗಳ ದೊಡ್ಡ ಗುಣನ? ಹೆತ್ತ ಮಕ್ಕಳ ಕಾರಣಕ್ಕೆ ಹೆತ್ತವರಿಗೆ ಸನ್ಮಾನ ಆಗತ್ತೆ ಅಂದ್ರೆ ಹೆಮ್ಮೆ ಅಂತಿದ್ದಾಳೆ. ಬೇಷ್ ಗೀತಾ. ಗೀತನಿಗೆ ನಾನು ಬೆಳಗ್ಗೆನೆ ಬಾ ಅಂತ ಕರೆದಿದ್ದೆ, ಆದ್ರೆ ಅವಳು ಒಪ್ಲಿಲ್ಲ. ಆದ್ರೆ ಈಗ ಆ ದೇವ್ರು ಸಂಸಾರ ಸಮೇತನೇ ನಮ್ಮ ಹೋಟ್ಲಿಗೆ ಬರೋ ಹಾಗೆ ಮಾಡ್ಬಿಟ್ಟ. ನಿಜ ಹೇಳ್ತಾ ಇದ್ದೀನಿ ಸರ್. ಯಾವುದೋ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದಿಂದ ನಿಮಗೆ ಇಂಥ ಮಗಳು ಹುಟ್ಟಿದಾಳೆ ಸರ್. ಇವತ್ತು ಹೇಳ್ತೀನಿ ಕೇಳಿ ಸರ್, ನಿಮ್ಮ ಮಗಳು ಗೀತಾ ನಿಮಗೆ ಒಳ್ಳೆ ಹೆಸರು ತರ ಮಗಳಾಗ್ತಾಳೆ. ಇಡೀ ಊರಿನ ಜನ ನಿಮ್ಮನ್ನ ಇವ್ರ ಮಗಳೇ ಗೀತಾ ಅಂತ ಗುರುತಿಸ್ತಾರೆ ಸರ್. ಒಂದೇ ಒಂದು ಮನವಿ ಸರ್, ಇನ್ನು ಮುಂದೆ ನಿಮ್ಮ ಕುಟುಂಬದವರು ಯಾವತ್ತೇ ನಮ್ಮ ಹೋಟ್ಲಿಗೆ ಬಂದರೂ ಕೂಡ ಇನ್ನು ದುಡ್ಡು ಕೊಡೋ ಹಾಗಿಲ್ಲ ಸರ್. ಗೀತಾಳ್ ಗುಣ ಇರೋಂಥ ಒಳ್ಳೆ ಮಕ್ಕಳಿದ್ರೆ ಸಾಕು, ಜೀವನ ಅದ್ರ ಪಾಡಿಗೆ ಅದನ್ನ ನಡ್ಕೊಂಡು ಹೋಗುತ್ತೆ. ಸರ್ ಒಂದು ಚಿಕ್ಕ ಮನವಿ ಸರ್, ನಿಮ್ಮ ಫ್ಯಾಮಿಲಿ ಜೊತೆ ನಮ್ಮ ಫ್ಯಾಮಿಲಿದೊಂದು ಫೋಟೋ ಸರ್ ಪ್ಲೀಸ್. ಸರಿ ಸರಿ,
ಆಶ್ರಮಕ್ಕೆ ತಗೊಂಡು ಹೋಗೋ ತಾಂಬೂಲ ತಟ್ಟೆ ರೆಡಿ ಆಗಿದ್ಯಾ? ಗುರೂಜಿಗೆ ಶುಗರ್ ಇದೆಯಲ್ವಾ ಗೊತ್ತಿಲ್ಲ, ಸ್ವೀಟೂ ತಗೊಂಡಿದ್ದೀನಿ. ಚಂಪಾಕಾಲಿ ಹೂ ತಗೊಂಡ್ಯಾ? ಓ, ಅದೊಂದು ಜಸ್ಟ್ ಸ್ಲಿಪ್ ಆಗಿದೆ ತಂಗ್ಯವ್ವ. ಡ್ರೈವರ್ ಗಾಡಿ ನಿಲ್ಸು. ರಿವರ್ಸ್ ತಗೋ. ಇಳಿಸು ಇಳಿಸು. ಓಯ್ ಸರ್, ಹೂವ ಕೊಡಮ್ಮ, ಒಂದು 5 ಮೊಳ ಕೊಡು. ಹಾ ಕೊಡ್ತೀನಿ. ತಗೊಳ್ಳಿ. ಥ್ಯಾಂಕ್ ಯು. ಡ್ರೈವರ್ ನಡಿ. ಮೇಡಮ್, ಅಲ್ಲ ಗುರುಗಳೇ, ಈಗ ನೀವು ಕಂಡುಕೊಂಡಿರೋ ವಿಷಯ ಭಾನುಮತಿಯವ್ರಿಗೆ ಗೊತ್ತಾದ್ರೆ ಹೇಗೆ ಸಹಿಸ್ಕೊಳ್ತಾರೆ? ಹಾಗಂತ ಹೇಳದೇ ಇರೋಕ್ಕಾಗೋದಿಲ್ಲ. ಭಾನುಮತಿಯವರ ಮೇಲೆ ಪ್ರಾಬಲ್ಯ ಸಾಧಿಸುವ ಶಕ್ತಿ ಅವರನ್ನು ಹಿಂಬಾಲಿಸೋಕೆ ಶುರುವಾಗಿದೆ. ಈಗ ಬೆನ್ನು ಹತ್ತಿರೋ ಆ ಹೆಣ್ಣು ಶಕ್ತಿ ಬಗ್ಗೆ ಎಚ್ಚರಿಸದೆ ಹೋದ್ರೆ ಭಾನುಮತಿ ಅವರ ಜೀವನದಲ್ಲಿ ಸೋಲು ಅನ್ನೋದು ಶುರುವಾಗುತ್ತೆ. ಬೆಂಬಿಡದೆ ಕಾಡೋದು ಕರ್ಮ, ಪಾಪ, ಭೂತ, ಸೇಡು. ಬರ್ತಿರೋದು ಅಂಥ ದೊಡ್ಡ ಅಪಾಯನ ಗುರುಗಳೇ? ಹೌದು. ಹಿಂದೆ ಬರ್ತಾ ಬೆನ್ನು ಬಿದ್ದಿರೋ ಆ ಹೆಣ್ಣು ಭಾನುಮತಿ ಅವರ ಮನೆ ಸೇರಿದ್ರೆ ಅವರ ಪಾಲಿನ ಸಂಕಟಕ್ಕೆ ಶ್ರೀಕಾರ. ಬೇಲಿ ದಾಟಿದ ಹೆಣ್ಣು ಆ ಮನೆ ಹೊಸಲು ದಾಟಿ ಮನೆ ಒಳಗೆ ಸೇರಿದ್ರೆ ಮುಗಿದೋಯ್ತು, ಸರ್ವನಾಶ. ಆ ಹೆಣ್ಣು ಅಂಥ ಪ್ರಭಾವಶಾಲಿನ ಗುರುಗಳೇ? ಆಕೆ ಸಾಧಾರಣ ಸಾಮಾನ್ಯ ಹೆಣ್ಣು. ಯಕಶ್ಚಿತ್ ಒಬ್ಬಳು ಸಾಮಾನ್ಯ ಹೆಣ್ಣು ಭಾನುಮತಿಯವರಂತಹ ದೊಡ್ಡ ಮಟ್ಟದ ಹೆಣ್ಣಿನ ವಿನಾಶಕ್ಕೆ ಹೇಗೆ ಸಾಧ್ಯ ಗುರುಗಳೇ? ಪುರಾಣಗಳಲ್ಲಿ 10 ತಲೆ ರಾವಣ, 100 ಜನ ಕೌರವರು, ಸಪ್ತ ಸಾಗರದಾಚೆ ಇರೋ ದೊಡ್ಡ ಕಾಡಿನ ಪುಟ್ಟ ಹಕ್ಕಿ, ಎದೆಗೂಡಲ್ಲಿರೋ ಪ್ರಾಣ ಅಂತೆಲ್ಲ ಇರುತ್ತೆ ಅಲ್ವಾ? ಅಂಥ ಪಾತ್ರಗಳನ್ನೆಲ್ಲ ಕೊನೆಗಾಣಿಸಿದವರು ಸಾಮಾನ್ಯ ಜನರೇ. ಹಾಗಾದರೆ ಭಾನುಮತಿಯವರನ್ನ ಹಾಳು ಮಾಡುವ ಹೆಣ್ಣಿನ ಶಕ್ತಿ ಅಪಾರ ಅಂತೀರಾ? ಅಪಾಯ ಅಂತಿದ್ದೀನಿ. ಅವಳಿಂದ ತಪ್ಪಿಸ್ಕೊಂಡ್ರೆ ಸ್ವರ್ಗ, ಅದು ಬಿಟ್ಟು ಅವಳ ಆಟಕ್ಕೆ ಒಪ್ಪಿಸಿಕೊಂಡರೆ ನರಕ. ಅಂದ್ರೆ ಗುರುಗಳೇ? ಹಿಂದೆ ಬಿದ್ದಿರೋ ಹೆಣ್ಣೆ ಭಾನುಮತಿ ಅವರ ಜೀವನದಲ್ಲಿ ಮುಳ್ಳು, ತೊಡಕು, ಅಡ್ಡಿ. ಒಂದು ದೊಡ್ಡ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಳ್ಳಾಡ್ಸಕ್ಕೆ ಬರ್ತಾ ಇರುವ ಶಕ್ತಿ. ಸಾರಿ ತಂಗೆವ್ವ, ಕೈಯಲ್ಲಿ ಇದ್ದಿತ್ತಲ್ವೇ, ಹಂಗಾಗಿ ಮೊದಲು ನಾನು ಹೇಳಿದು ನಿಂಗೋಸ್ಕರ ಕಾರ್ ಬಾಗಿಲು ತೆಗಿಯಕ್ಕೆ ಆಗಲಿಲ್ಲ, ಕ್ಷಮಿಸು. ಬಾಗಿಲು ತೆಗೆಯೋದು ಹಾಕೋದು ಮುಖ್ಯ ಅಲ್ಲ ಅಣ್ಣ. ನಮ್ಮ ಮನೆ ಬಾಗಿಲು ತೆಗೆದು ಯಾರು ಒಳಗಡೆ ಬರ್ತಾ ಇದ್ದಾರೆ ಅಂತ ತಿಳಿಯೋದು ಮುಖ್ಯ ಅಲ್ವಾ? ಅದಕ್ಕೋಸ್ಕರ ಅಲ್ವೇ ನಾವು ಇಲ್ಲಿ ತನಕ ಬಂದಿರೋದು. ಅದನ್ನು ಹೇಳಕ್ಕಲ್ವೇ ಗುರೂಜಿ ಅಲ್ಲಿ ಕೂತಿರೋದು. ನೋಡ್ ತಂಗೆವ್ವ, ತಾಳೆಗೇರಿನಲ್ಲಿರೋ ತಾಪತ್ರೆಗಳನ್ನೆಲ್ಲ ತಡ ಮಾಡದೆ ಹೇಳ್ಬಿಡ್ಬೇಕು ಅಂತ ಗುರೂಜಿ ಕಾಯ್ತಾ ಇದ್ದಾರೆ.
ಏನಮ್ಮ ಭಾನುಮತಿ, ಬೇಲಿಯನ್ನು ದಾಟಿರೋ ಹೆಣ್ಣು ನಿಮ್ಮ ಬೆನ್ನನ್ನ ಬಿಡ್ತಾ ಇಲ್ವಲ್ಲ? ಯಾರು ಬೆನ್ನಿಂದ ಯಾರಿಲ್ಲ, ನಾವಿಬ್ರೇ. ನಿಮ್ಗೆ ಯಾರಾದ್ರೂ ಕಾಣಿಸ್ತಿದಾರ? ನಿಮ್ಗೆ ಸ್ವಲ್ಪ ಸೈಟ್ ಪ್ರಾಬ್ಲಮ್ ಇದೆ ಅನ್ಸುತ್ತಲ್ಲ. ತಾಳೆಗರಿ ನೋಡಿ 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 ಹತ್ರ ಇರೋದ್ರ ಬಗ್ಗೆ ಭಯಂಕರ ಕ್ಲಾರಿಟಿ, ದೂರದೃಷ್ಟಿನಲ್ಲಿ ಸ್ವಲ್ಪ ಟಿಮ್ ಡಿಪ್ ಅನ್ಸುತ್ತಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಇಲ್ಲಿ ಮಾತಾಡ್ಬೇಕಾಗಿರೋದು ಅವರು, ನಾವು ಬರೀ ಕೇಳ್ಬೇಕಷ್ಟೆ. ಅದೇ ತಂಗಿವ್ವ, ಕೇಳ್ಬೇಕನ್ನಿಸ್ತು, ಕೇಳ್ದೆ ಅಲ್ಲ. ಗುರೂಜಿ, ಏನೋ ಮುಖ್ಯವಾದ ವಿಷಯ ಇದೆ ಅಂತ ಬರೀ ಹೇಳಿದ್ರಿ. ಆ ಹೆಣ್ಣಿನ ಬಗ್ಗೆ ಮುಖ್ಯವಾದ ವಿಷಯ ಗೊತ್ತಾದ ತಕ್ಷಣ ಅದನ್ನ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ ತಾನೆ. ದಯವಿಟ್ಟು ತಡ ಮಾಡಬೇಡಿ, ಅದೇನಿದೆಯೋ ಪರಾಮರಿಸಿ ಗುರುದೇವ. ಆ ಹೆಣ್ಣಿನ ಕಣ್ಣು ನಿಮ್ಮ ಬೆನ್ನಿಗೆ ನೆಟ್ಟಿದೆ ಭಾನುಮತಿ ಅವರೇ. ಓಹೋ, ಅಂದ್ರೆ ಅವಳು ಯಾರು ಅಂತ ನೀವು ಹುಡುಕೋದಕ್ಕಿಂತ ಮುಂಚೆ ಅವಳು ನಮ್ಮನ್ನು ಹುಡುಕ್ತಿದ್ದಾಳೆ. ಅವಳು ಇಡೋ ಪ್ರತಿ ಹೆಜ್ಜೆ ಕೂಡ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡೋ ಉದ್ದೇಶ ಹೊಂದಿದೆ ಭಾನುಮತಿ ಅವರೇ. ವಿಧಿ ಹಣೆ ಬರಹನ ನೋಡ್ತಾ ಇದ್ರೆ ಬರ್ತಿರೋದು ಗಾಳಿ ಅಲ್ಲ, ಬಿರುಗಾಳಿ. ಇದು ಸಣ್ಣ ಉಬ್ಬರ ಅಲ್ಲ, ಭಾರಿ ಪ್ರವಾಹ. ನೆಲದ ಮೇಲೆ ಇರೋ ಮನೆ ಕುಸಿದ್ರೆ ಕಟ್ಟಿಸಬಹುದು, ಆದ್ರೆ ಕಾಲ್ ಕೆಳಗಿರೋ ನೆಲ ಕುಸಿದ್ರೆ? ಗುರುದೇವ, ನೀವು ಟೆನ್ಷನ್ ತಾರಕಕ್ಕೇರಿಸ್ಬೇಡಿ. ನೋಡಿ, ತಂಗಿಯವನ ಹಣೆ ಮೇಲೆ ಬೆವರು. ಗುರುದೇವ, ನಂದೊಂದು ಸರಳ ಸಹಜ ಸುಂದರ ಪ್ರಶ್ನೆ. ನನ್ನ ತಂಗಿಯವನ ಬೆನ್ನತ್ತಿರೋ ಆ ಬೇಲಿ ದಾಟಿ ಬರ್ತಿರೋ ಹೆಣ್ಣು ಯಾರು? ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ಅವಳು ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಯ್ತು. ಕಾರ್ ಎಲ್ಲಿ ಹೋಯ್ತು? ಚಿಲ್ರೆ ತಗೊಳ್ದೆ ಹಾಗೆ ಹೊಟ್ಬಿಟ್ರು. ಕೊಡ್ದೆ ಹೋದ್ರೆ ನನಗ್ ಸಮಾಧಾನ ಇಲ್ಲ. ಕಾರ್ ಇಲ್ಲೇ ನಿಂತಿದೆ. ಹಾಗಾದ್ರೆ ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ. ಏರಿಯಾ ಪೂರ್ತಿ ರೆಡ್ ಕಾರ್ಪೆಟ್ ಹಾಕ್ಸಂದ್ರೆ ಬರೀ ಇಲ್ಲಿ ಮಾತ್ರ ಹಾಕ್ಸಿದ್ಯಲ್ಲ ವಿಜಯ್, ಇನ್ನೇನ್ ಹಾಕಿಸ್ತೀವಿ, ನೋಡ್ ಬಂದ್ಬಿಡುತ್ತೆ. ಆರ್ಕೆಸ್ಟ್ರಾಗೆ ಒಳ್ಳೆ ಸಿಂಗರ್ ಕರ್ಸಿದ್ದೀರಾ? ಸೂಪರ್ ಮಚಾ. ಪ್ರಸಾದ ರೆಡಿ ಆಗ್ತಿದೆ ತಾನೆ? ಮಾಮು, ನಿನ್ ಹೆಸರು ಕಳಂಕ ಬರ್ದಂಗ್ ನಾವೆಲ್ಲ ನೋಡ್ಕೊತೀವಿ. ಯು ಡೋಂಟ್ ವರಿ. ಗಣಪತಿ ನಾನು ಕೂಡ್ಸ್ಬಿಟ್ಟಿದೀವಿ. ನಿಂದೊಂದ್ ದೊಡ್ಡ ಕಟೌಟ್ ಹಾಕ್ಬಿಟ್ರೆ ಹೆಂಗಿರುತ್ತೋ? ಅಲ್ಲ, ಗಣಪತಿಗಿಂತ ನಿಂದೊಂದು ಅಡಿ ದೊಡ್ಡ ಕಟೌಟ್ ಇದ್ರೆ ನೀನ್ ದೇವರಾಗ ಹೋಗ್ತೀಯೋ? ದೇವರಾಗೋದು ಅಂದ್ರೆ ಟಿಕೆಟ್ ತಗೊಂಡೆ ಅಂತ ಅರ್ಥ. ಏನ್ ಮಾಡ್ಬೇಕು ಏನಪ್ಪ? ಅಲ್ಲೆಲ್ಲೋ ಗಣೇಶನ್ ಕುಂದ್ರಿಸಿದ್ನ ಇಲ್ಲಿ ಶಿಫ್ಟ್ ಮಾಡ್ಸಿದೆ. ಹೆಸರು ಮತ್ತೆ ಕಟೌಟ್ ಹಾಕ್ಸಿನ ಅಂದ್ರು ಅದಕ್ಕೂ ಬೇಡ ಅಂತ್ಯ. ಕೊನೆಗೆ ಇದೇ ಏರಿಯಾ ಕರ್ಕೊಂಬಂದಿಲ್ಲ ಮಗ. ವಿಜಯ್, ಅವತ್ ನಿನ್ ಕೆನ್ನೆ ಹೊಡೆದು ಓಡಿ ಹೋದಳಲ್ಲ, ಆ ಹುಡುಗಿ ಇರೋ ಏರಿಯಾ. ನಾವು ಫಸ್ಟ್ ಡೇ ಆ ಹುಡುಗಿನ ಹುಡ್ಕೊಂಡ್ ಬಂದ ಏರಿಯಾ. ಸೀಕಡಿಗೆ ಯಾಕೋ ಈ ಏರಿಯಾ ಅಂದ್ರೆ ತುಂಬಾ ಭಯ. ಯಾಕೋ? ಯಾಕೋ ಗೊತ್ತಿಲ್ಲಪ್ಪ. ಮಗ ಬಾರೋ, ಸ್ಟೇಜ್ ಹತ್ರ ಬಾರೋ. ಮಗ, ಇದು ಅವನಿರೋ ಏನೇನು, ಆದಷ್ಟು ಮನೇಲಿರೋದು ಬೆಟರು. ಅಕಸ್ಮಾತ್ ಅವನ್ ಕಣ್ಗೆ ಏನಾದ್ರು ಬಿದ್ರೆ ಅಷ್ಟೇ. ನಿಮ್ ಬಾಯಿಗೆ ಮಣ್ಣಾಕ. ಯಾಕೋ ಬೈತಿದ್ಯಾ? ಅಲ್ಲಿ ನೋಡು, ರಾಕ್ಷಸ ಇಲ್ಲೇ ಬರ್ತಾ ಇದ್ದಾನೆ.
ಓಹೋ, ನೀವ ಅತಿಥಿಗಳು? ತಾವಿಲ್ಲೇನ್ ಮಾಡ್ತಿದ್ದೀರಾ? ದೇವ್ರ ಕೆಲ್ಸ ಅಂಕಲ್. ಯಾಕೋ? ಪುಣ್ಯ ಬರ್ಲಿ ಅಂತ. ಆಹಾಹಾಹಾ. ಕಂಡರ ಮನೆಗೆ ಹೋಗಿ ಹೆಣ್ಣು ಮಕ್ಕಳನ್ನ ಇಣ್ಕೋ ಪಾಪದ ಕೆಲಸ ಮಾಡ್ಬಿಟ್ಟು ಬಯಲಲ್ಲಿ ಗಣೇಶನ್ ಕುಣಿಸಿ ಪುಣ್ಯದ ಕೆಲಸ ಮಾಡ್ತಿದ್ದೀರೋ? ದೇವ್ರಾಣೆ, ಈಗ ಬುದ್ಧಿ ಇಲ್ಲ ಅಂಕಲ್. ಗುಡ್. ನನ್ ಕೈಲಿ ಪೆಟ್ಟಿದ ಮೇಲೆ ಎಲ್ರು ಬದ್ಲಾಗ್ಲೇಬೇಕು. ಬೇಗ ಬದ್ಲಾಗ ಕೂಡ ಇರೋದು ಗಂಡು ಮಕ್ಕಳಿಗೆ ಮಾತ್ರ. ಶಬಾಷ್, ಒಳ್ಳೇದಾಗ್ಲಿ. ಈಗ ಯಾಕೆ ಈ ಉತ್ಸವ? ಯುವ ನಾಯಕನ ಆದೇಶ, ನಮ್ದು ಜಸ್ಟ್ ಅರೇಂಜ್ಮೆಂಟ್. ಒಳ್ಳೇದಾಗ್ಲಿ. ವರಸಿದ್ಧಿ ವಿನಾಯಕ ಗಂಡು ದೇವ್ರಂದ್ರೆ ನನಗೂ ಬಹಳ ಇಷ್ಟನೇ. ತಗೊಳ್ಳಿ, ನಿಮ್ಮ ಕಾರ್ಯಕ್ರಮಕ್ಕೆ ನನ್ನ ಕೊಡುಗೆ 100 ರೂಪಾಯಿ. ಯಾಕೆ ಅಂಕಲ್? ದೇಣಿಗೆ. ಈಸ್ಕೊಳ ಬರ್ಲೇ? ಸಂಜೆ ಫ್ಯಾಮಿಲಿ ಜೊತೆ ಬಂದು ಪ್ರಸಾದ ತಗೊಂಡೋಗಿ. ಅಷ್ಟೇ ಅಲ್ಲ ಸರ್, ಆರ್ಕೆಸ್ಟ್ರಾನು ಇರುತ್ತೆ. ನಮ್ಮ ಏರಿಯಾ ಗಣಪತಿ ಅಂದ್ರೆ ಬರ್ದೇ ಇರಕ್ಕಾಗತ್ತೆ. ಕುಟುಂಬ ಸಮೇತವಾಗಿ ಬಂದು ಪ್ರಸಾದ ತಿನ್ಕೊಂಡೇ ಹೋಗ್ತೀವಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಆ ಕಾಡೋ ಹೆಣ್ಣು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬಲಗಾಲಿಟ್ಟು ಒಳಗ್ ಬಂದ್ರೆ ಹೋಗೀತು. ಆ ಕ್ಷಣದಿಂದ ಆ ಮನೆಯಲ್ಲಿ ಅವಳ ಮೇಲಾಟ ಶುರುವಾಗುತ್ತೆ. ಆ ಕ್ಷಣದಿಂದ ನಿಮ್ಮ ಮನೆಯ ಅಸ್ತಿತ್ವ ಅವಳ ಕೈಗೆ ಹೋಗುತ್ತೆ. ಅವಳದು ಅಂತಿಂತ ಪಾತ್ರ ಅಲ್ಲ. ನಿನ್ನ ಬದುಕಿನ ಅಸ್ತಿತ್ವಕ್ಕೆ ನಡುಕ ಹುಟ್ಟಿಸುವ ಶಕ್ತಿ ಇರೋ ಹೆಣ್ಣು. ಸರ್ವನಾಶದ ಪಾಶ ಬಿಗಿಯೋಕೆ ಕತ್ತರಿಸ್ತಾ ಇರೋ ಹಳೆ ಬಾಕಿಯ ಕಣ್ಣು. ಗುರುವರ್ಯ, ದಯವಿಟ್ಟು ವಿಷಯಕ್ಕೆ ಬನ್ನಿ. ನೀವು ಸಿನಿಮಾದಲ್ಲಿ ಹೀರೋಗೆ ಬಿಲ್ಡಪ್ ಕೊಡೋ ತರ ಕೊಡ್ತಾ ಇದ್ದೀರಲ್ಲ. ಬರ್ತಾ ಇರೋಳೊಬ್ಳು ಹೆಣ್ಣು, ಅದು ನಮ್ಮ ಪಾಲಿನ ವಿಲನ್ನು. ಅವಳು ಯಾರು ಅಂತ ಹೇಳಿ. ಅದು ಬಿಟ್ಟು ನೀವು ಪ್ರತಿ ಮಾತನ್ನ ಎಪಿಸೋಡ್ 8 ತರ ಇಟ್ರಿ ಹೆಂಗೆ? ನೆಮ್ಮದಿಯನ್ನು ಕದಡಕ್ಕೆ ಬರ್ತಾ ಇರೋದು ಹೆಣ್ಣು. ಸರ್, ಮೇಡಮ್. ಯಾರದು ಡಿಸ್ಟರ್ಬ್ ಮಾಡೋದು? ಆಶ್ರಮಕ್ಕೆ ಬಂದು ಗುರೂಜಿ ಅನ್ನೋ ಬದಲು ಒಳ್ಳೆ ಗೌರ್ಮೆಂಟ್ ಆಫೀಸ್ಗೆ ಹೋದಂಗೆ ಸಾರ ಅಂತಾರಲ್ಲ ಬುದ್ಧಿ. ಯಾರದು? ಅಲ್ಲಮ್ಮ, ಕೂತಿರೋದು ಕಾಣಿಸಲ್ವಾ? ಅವ್ರ ಪೂಜೆ ಮುಗಿದ್ಮೇಲೆ ನೀವು ಹೋಗಿ ಕೂತ್ಕೊಳ್ಳಿ. ಸರ್, ನಾನು ಆಶ್ರಮಕ್ಕೆ ಬಂದಿಲ್ಲ. ಮೇಡಮ್ ಮತ್ತೆ ಸರ್ ನನ್ನ ಹತ್ರ ಹೂ ತಗೊಂಡು ಹೋದ್ರು. ಅದ್ರ ಚಿಲ್ಡ್ರೆ ನನ್ನ ಹತ್ರನೇ ಬಿಟ್ಟು ಹೋಗಿದ್ರು. ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಅಣ್ಣ, ಅದೇನು ಅಂತ ನೋಡ್ಬಾರ್ದಾ? ಅಯ್ಯೋ, 5 ನಿಮಿಷ ಸುಮ್ಮನಿರಮ್ಮ. ಗುರೂಜಿ ಮುಖ್ಯವಾದ ಘಟ್ಟದಲ್ಲಿದ್ದಾರೆ. ಇಲ್ಲಿ ಸನ್ನಿಧಾನದಲ್ಲಿ ನಾವಿದ್ದೀವಿ, ಅದು ಗೊತ್ತಿಲ್ಲ. ದುರಂಕಾರ. ಇದು ನನ್ನ ತಂಗಿಯ ಅಳಿ ಉಳಿವಿನ ಪ್ರಶ್ನೆ. ನೀವು ಕಂಟಿನ್ಯೂ ಮಾಡಿ ಗುರುಜಿ. ಆ ಹೆಣ್ಣು Newton's third law. Every action has an opposite and an equivalent reaction. ಅಂದ್ರೆ ನಾವು ಎಷ್ಟು ಜೋರಾಗಿ ಕ್ರಿಯೆ ಮಾಡ್ತೀವೋ ಅಷ್ಟೇ ಜೋರಾಗಿ ಪ್ರತಿಕ್ರಿಯೆ ಕೂಡ ಇರುತ್ತೆ ಅಂತ. ಅದು ಆ ಪಾಠ. ಆದರೆ ಜೀವನದ ಪಾಠದಲ್ಲಿ ನಾವು ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ ಸಿಗತ್ತೆ. ಹಣ್ಣು ಕೊಟ್ರೆ ಹಣ್ಣು, ಕಲ್ಲು ಕೊಟ್ರೆ ಕಲ್ಲು. ಅಮ್ಮ, ಏನ್ ಹೇಳ್ತಾ ಇದ್ಯಾ? ಪಾಠ, ಬದುಕಿನ ಪಾಠ. ನಿಮ್ಮಕ್ಕ ಗೀತ ನೋಡಿ ಕಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದು ಒಳ್ಳೇದ್ ಮಾಡಿದ್ರೆ ಅದು ಯಾವತ್ತೋ ಬಂದು ನಮ್ಮನ್ನ ಕಾಯುತ್ತೆ ಅನ್ನೋದು ಎಷ್ಟು ಸತ್ಯ ನೋಡು. ದುಡ್ಡು ಬೇಡ ಅಂತ ಹೇಳಿ ಗೀತಾ ವಿದ್ಯೆ ಹೇಳ್ಕೊಟ್ಲು. ಆ ಪುಣ್ಯ ಹೋಟೆಲ್ನಲ್ಲಿ ನನ್ನ ಹತ್ರ ದುಡ್ಡಿಲ್ದೆ ಮರ್ಯಾದೆ ಹೋಗುವಾಗ ನನ್ನ ಕೈ ಹಿಡಿತು. ಅಷ್ಟೇ ಯಾಕೆ, ಸನ್ಮಾನನೂ ಮಾಡಿಸ್ತು.
ಅಪ್ಪಂಗೆ ಒಂದ್ ಪಾಠ ಕೂಡ ಕಲಿಸ್ತು. ಕಾವ್ಯ, ನ್ಯೂಟನ್ಸ್ ಲಾ ಇದ್ದಂಗೆ ಇದು ಗೀತಾ ಸಂದೇಶ. ಗೀತ ಸೂತ್ರ ಸುಖ ಸಂಸಾರಕ್ಕೆ ಮಾತ್ರ. ದೇವ್ರು ಬೇರೆ ಎಲ್ಲೂ ಇಲ್ಲಮ್ಮ. ನಾವು ಮಾಡೋ ಒಳ್ಳೆ ಕೆಲಸಗಳೇ ನಮ್ಮನ್ನ ಕಾಯೋದು. ಅದನ್ನೇ ನಾವು ದೇವ್ರು ಅನ್ನೋದು. ನಾವೇನ್ ಎಸಿತೀವೋ ಅದೇ ನಮಗ್ ವಾಪಸ್ ಬರುತ್ತೆ. ಗೀತಾ ಹೂವು ಎಸೆದ್ಲು, ನಿಮ್ಮಪ್ಪ ಕಲ್ಲು. ಓಹೋ, ಇಬ್ರು ಏನ್ ಕಿಸಿತಾ ಇದ್ದೀರೋ. ಅವನ್ ಯಾವನ ದಡ್ಡ ತಂದೆ ನಿನ್ನ ಮಗಳನ್ನ 4 ಮಾತು ಹೊಗಳಿದ ತಕ್ಷಣ ನಿಮ್ಮೆಲ್ಲರೂ ತಲೆ ಮೇಲೆ 2 ಕೋಡ್ ಬಂದಿರೋ ಹಾಗಿದೆ. ಹಾಗೇನಿಲ್ಲ ರೀ. ಏ ಸುಶೀಲಾ, ಅಕ್ಕಿ ಆರಿಸೋ ಕೈಗೆ ಅದನ್ನ ದುಡ್ಡು ತಂದಿರೋ ಗಂಡನ ಶ್ರಮದ ಬೆಲೆ ಗೊತ್ತಿದ್ದಿದ್ರೆ ನಿನ್ ನಾಲ್ಗೆ ಮೇಲೆ ಇಂಥ ಮಾತು ಬರ್ತಿರ್ಲಿಲ್ಲ. ತಾವೇನು ಓದ್ತಾ ಇದ್ದೀರೋ? ನ್ಯೂಟನ್ ಲಾ. ಅದಕ್ಕೆ ನಾನಿನ್ನ ಗೂಬೆ ಅನ್ನೋದು. ತಿಳ್ಕೋ, ನ್ಯೂಟನ್ ಒಬ್ಬ ಗಂಡೆ. ಪಾಠ ಮಾಡೋ ಶಕ್ತಿ ಇರೋದು, ಪಾಠವಾಗೋ ಶಕ್ತಿ ಇರೋದು ಗಂಡಿಗೆ. ಇಷ್ಟಕ್ಕೂ ನಿಮ್ಮ ಅಕ್ಕನ 4 ಮಾತು ಹೊಗಳಿದವನು ಬಂದು ನಮ್ಮ ಸಂಸಾರ ಕಾಯ್ತಾನ? ಕಾಯ್ಬೇಕಾದವನೇ ನಾನು, ಈ ಗಂಡು. ಲೇ ಸುಶೀಲಾ, ನಿನ್ ಗಂಡ ಕಣೆ. ಅಲ್ಲ ರೀ. ಅಲ್ಲನೂ ಇಲ್ಲ, ಬೆಲ್ಲನೂ ಇಲ್ಲ. ಮಗಳು ಮರ್ಯಾದೆ ತಂದ್ಬಿಟ್ಲಿಂದ ಮೆರಿತಾ ಇದೆಯೋ? ಏ ಸುಶೀಲಾ, ಅವಳು ಮದುವೆಯಾಗಿ ಹೋದ್ಮೇಲೆ ನಿನ್ನ ಮರಿತಾಳೆ, ಅದನ್ನ ಮರಿಬೇಡ. ಗಂಡು ಆಧಾರ ಕಣೆ, ಹೆಣ್ಣು ಖರ್ಚು ಮಾಡ್ಸೋಕೆ ಅಂತ ಹುಟ್ಟಿರೋ ಅವತಾರ. ನಿನ್ನೇನಾದ್ರೂ ಬೇರೆ ಹೋಟ್ಲು ಕರ್ಕೊಂಡು ಹೋಗಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು? ಸುಧಾರಿಸೋದಕ್ಕೆ ನಾನೇ ಬರ್ಬೇಕಾಗಿದ್ದೆ ಸುಶೀಲಾ. ಊರಲ್ಲಿರೋ ಹೋಟ್ಲು ಓನರ್ ಮಕ್ಕಳಿಗೆಲ್ಲ ನಿನ್ ದೊಡ್ಡ ಮಕ್ಳು ಪಾಠ ಮಾಡಕ್ ಹೋಗ್ತಾಳೋ? ಏ ಗೂಬೆ ಕಾವ್ಯ, ನಿಮ್ಮಮ್ಮ ಹೇಳ್ತಾರೋ ಸುಳ್ಳು. ಏನ್ ಹಾಕ್ತಿವೋ ಅದೇ ವಾಪಸ್ ಬರುತ್ತೆ ಅನ್ನೋದು ಶುದ್ಧ ಸುಳ್ಳು. ಮರಕ್ಕೆ ಕಲ್ಲು ಹೊಡೆದ್ರೆ ಬೀಳೋದು ಹಣ್ಣು, ಅದೇ ಹೂ ಎಸೆದ್ರೆ ಏನು ಬರೋಲ್ಲ. ಯಾಕೆ ಅಂದ್ರೆ ಅದಕ್ಕೆ ತಂದೆ ತೂಕ ಇಲ್ಲ. ನಾನು ತೂಕ ಇರೋ ಗಂಡು, ಸಿಡಿಗುಂಡು. ನನ್ನ ಮಾತಿನ ಒಟ್ಟಾರೆ ತಾತ್ಪರ್ಯ ಇಷ್ಟೇ. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ಭವಿಷ್ಯದ ಬೊಗಸೆಗೆ ಬೀಳಕ್ ಬರ್ತಾ ಇರೋದು ಹಣ್ಣಲ್ಲ, ಕಲ್ಲು ಅನ್ನೋದನ್ನ ಮರಿಬೇಡಿ. ಅರ್ಥ ಆಯ್ತು ಗುರುಜಿ, ಎಲ್ಲವೂ ಅರ್ಥ ಆಯ್ತು. ಅಂತೂ ನನ್ನ ತಂಗಿಯವನ ನಾಳೆಯ ಬಾಳಿಗೆ ಕಲ್ಲು ಬೀಳುತ್ತೆ ಅನ್ನೋದು ನನಗೀಗ ಸ್ಪಷ್ಟವಾಗಿ ಅರ್ಥ ಆಯ್ತು. ಕಲ್ಲು ಹಾಕಕ್ಕೆ ಬರ್ತಿರೋಳು ಒಬ್ಳು ಹೆಣ್ಣು ಅಂತಾನು ನಂಗೆ ಅರ್ಥ ಆಯ್ತು. ಗುರುವರ್ಯ, ಆ ಹೆಣ್ಣಿಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನೋ, ಒಂದು ಆಧಾರ್ ಕಾರ್ಡ್ ನಂಬರು, ಒಂದು ಅಡ್ರೆಸ್ ಪ್ರೂಫು ಏನಾದ್ರು ಕೊಟ್ರೆ ಅವಳು ಬರೋ ದಾರಿನ ನೋಡ್ಕೊಂಡು ಆ ದಾರಿನ ಅಂತ ತಿರುಗಿಸೋಕೆ ನನ್ಗೆ ಗೊತ್ತು. ಬೀಸು ಬಿರುಗಾಳಿಗೆ ಆಕಾರ ಇರುತ್ತೇನೋ ಮೂರ್ಖ. ಸ್ಮೆಲ್ ಇರ್ಬೋದಲ್ಲ ಗುರುಜಿ, ವಾಸನೆ. ಆ ವಾಸನೆ ಅನ್ನೋದು ಸೂಚನೆ, ಸಂಕೇತಗಳ ಸೂಚನೆ. ಅಂದ್ರೆ ಇಂಥವಳೆ ಬರ್ತಾಳೆ ಅಂತ ಹೇಳಕ್ ಆಗದೆ ಇದ್ರು ಆ ಹೆಣ್ಣಿನ ಬಗ್ಗೆ ನಿಮಗೆ ಒಂದಷ್ಟು ಸೂಚನೆಗಳು ಸಿಗುತ್ತೆ. ಯಾವ ರೂಪದಲ್ಲಿ ಗುರುಗಳೇ? ಬದಲಾವಣೆಗಳು, ವಾತಾವರಣದಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಹೇಗೆ? ನಿಮ್ಮ ದೇಹ ಅವಳ ದೇಹವನ್ನು ಸಣ್ಣದಾಗಿ ಸ್ಪರ್ಶಿಸಿದರೆ ಸಾಕು, ಸುತ್ತಮುತ್ತ ಇರೋ ಪ್ರಕೃತಿ ಬದಲಾಗುತ್ತೆ. ಗಾಳಿ ಇಲ್ದಿರೋ ಜಾಗ ಇದ್ರೂ ಸರಿ, ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಜೋರಾದ ಬಿರುಗಾಳಿ ಬೀಸಕ್ಕೆ ಶುರುವಾಗುತ್ತೆ. ಆ ಜಾಗ ಮರುಭೂಮಿ ಆಗಿದ್ರು ಸರಿ, ಅಲ್ಲೆಲ್ಲೋ ಒಂದು ಕಡೆ ಹೂವು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಜೋರಾಗಿ ಶಂಖ ಊದ್ತಾ ಇರ್ತಾನೆ. ಅಂದ್ರೆ ಆ ಕಾಟ ತರೋ ಹೆಣ್ಣು ನನ್ನ ತಂಗಿಯವನ ಮೈ ಸ್ಪರ್ಶಿಸಿದ್ರೆ ಗಾಳಿ ಬರುತ್ತೆ, ಹೂವ ಬಿಡುತ್ತೆ, ಯಾರೋ ಶಂಖ ಊದಿದ್ ಕೇಳುತ್ತೆ. ಈ 3 ಆದ್ರೆ ಆ ಹೆಣ್ಣು ಅಲ್ಲೇ ಎಲ್ಲೋ ನಿಮ್ಮ ಪಕ್ಕದಲ್ಲೇ ಇರ್ತಾಳೆ. ಇದು ಸತ್ಯ. ಅಲ್ಲ ಗುರುಜಿ,
ಇದೆಲ್ಲ ನಿಮ್ಮ ತಾಳೆಗರಿ ಹೇಳ್ತಾ ಇದೆ ಅಂದ್ರೆ ಹೇಳ್ತಿರೋದು ಬರೀ ತಾಳಗರಿ ಅಲ್ಲ, ನಿನ್ನ ಹಣೆ ಬರಹ, ನಿನ್ನ ಭವಿಷ್ಯ, ನಿನ್ನ ವಿಧಿ. ಇಷ್ಟೆಲ್ಲ ಆಗುತ್ತೆ ಅನ್ನೋದಾದ್ರೆ ಅವಳ ಉದ್ದೇಶ ಏನು ಗುರುಜಿ? ಏನು ಅಂತ ಪ್ರಶ್ನೆ ಕೇಳ್ತೀಯ ತಂಗಿಯವ್ವ? ಗುರುದೇವ ಇವಾಗ ತಾನೇ ಹೇಳಿದ್ರಲ್ಲ, ನಿನ್ನನ್ನು ಹಾಳು ಮಾಡೋದೇ ಅವಳ ಉದ್ದೇಶ ಅಲ್ಲ? ಹಾಗಾದ್ರೆ ಅವಳು ನನ್ನ ಶತ್ರುನಾ? ಹೌದು, ಅಳೆಯೋಕ್ಕೆ ನಿಂತಿರೋದು ನೀವು, ಮರೆಯೋಕ್ಕೆ ಬರ್ತಾ ಇರೋದು ಅವಳು. ಯಾಕೆ ಆ ಹೆಣ್ಣಿಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ? ಅದು ಈ ಜನ್ಮದ ದ್ವೇಷ ಅಲ್ಲ ಭಾನುಮತಿಯವರೇ, ಯಾವುದೋ ಜನ್ಮದ ದ್ವೇಷ. ನಿಮ್ಮ ಸಂಚಿತ ಪಾಪ ಕಳೆಯೋದಕ್ಕೆ ಆ ಭಗವಂತ ಮಾಡಿರೋ ವ್ಯವಸ್ಥಿತ ಸಂಚು. ನಿಮ್ಮ ಪಾಪ ಯಾವ ಜನ್ಮದಾದರೂ ತೀರಲೇಬೇಕಲ್ಲವೇ? ಅಂದ್ರೆ ನನ್ನ ತಂಗಿಯವ್ವ ಯಾವುದೋ ಜನ್ಮದಲ್ಲಿ ಆ ಹೆಣ್ಣಿಗೆ ಅನ್ಯಾಯ ಮಾಡಿದಾಳೆ, ಅದಕ್ಕೆ ಆ ಹೆಣ್ಣು ಈ ಜನ್ಮದಲ್ಲಿ ನ್ಯಾಯ ತಗೋತಿದ್ದಾಳೆ. ಐ ಆಮ್ ರೈಟ್ ಗುರುವರ್ಯ? ಸದ್ಯಕ್ಕೆ ಇಷ್ಟೇ. ಬೇರೆ ಏನಾದರೂ ವಿಷಯ ಇದರಲ್ಲಿ ಗೋಚರಿಸಿದರೆ ನಿಮಗೆ ತಿಳಿಸ್ತೀನಿ. ಶುಭವಾಗಲಿ. ಅದ್ಯಾವುದು ಹಳೆ ಬಾಕಿ ನ್ಯಾಯ ಕೇಳಕ್ಕೆ ಬರ್ತಿದೆಯಂತೆ. ಆ ನ್ಯಾಯಕ್ಕೆ ನಾವು ಅನ್ಯಾಯ ಮಾಡೋಣ. ಅಯ್ಯೋ ದೇವ್ರಿ, ವಿಜಯ್ ಅವ್ರ ತಾಯಿ ಅಲ್ವಾ? ಅವ್ರಿಗೇನಾದ್ರೂ ನನ್ನ ಮುಖದ ಗುರ್ತು ಸಿಕ್ಬಿಡ್ತಾ? ಇನ್ನವಳು ಸಿಕ್ಕಾಕೊಳ್ಳೋದು ತುಂಬಾ ಸುಲಭ ತಂಗಿಯವ್ವ. ಆ ಹುಡುಗಿ ನಿಂಗೆ ಜಸ್ಟ್ ಟಚ್ ಆದ್ರೆ ಸಾಕು, ಹೂವು ಬಿಡುತ್ತೆ, ಶಂಖದ ಸೌಂಡ್ ಕೇಳುತ್ತೆ, ಜೋರ ಗಾಳಿ ಬರುತ್ತೆ. ಆವಾಗ ನಮ್ಗೆ ಅದೇ ಹುಡುಗಿ ಅಂತ ಕನ್ಫರ್ಮ್ ಆಗುತ್ತೆ. ಆವಾಗ ಆ ಹುಡುಗಿನ ಹಿಂಗೆ ಹಿಡ್ಕೊಂಡು ತಾರಾ, ಆವಾಗ್ಲೇ ನಮ್ಮನ್ನ ಕರೆದಿದ್ದ ಹುಡುಗಿ ಇವಳೇ ಅಲ್ವಾ? ಇವಳೆ. ಹೇ ಹಲೋ ಗರ್ಲ್, ವಾಟ್ ಆರ್ ಯು ಡೂಯಿಂಗ್? ಆವಾಗ್ಲೇ ನಮ್ಮನ್ನ ಕರೆದಿದ್ದು ನೀನೇ ಅಲ್ವೇನಮ್ಮ? ಹೌದು ಮೇಡಮ್, ನಾನೇ. ಯಾಕೆ ಕರ್ದೆ? ನನ್ನ ಹತ್ರ ಹೂವು ತಗೊಂಡ್ರಿ, ದುಡ್ಡು ಕೊಟ್ರಿ, ಆದ್ರೆ ಚಿಲ್ಲರೆ ತಗೊಳ್ದೆ ಹಾಗೆ ಹೊರಟ್ಬಿಟ್ರಿ. ಅದನ್ ಕೊಡೋಣ ಅಂತ ಬಂದೆ. ಅದನ್ನ ನೀನೇ ಇಟ್ಕೋಬಹುದಾಗಿತ್ತಲ್ವಾ? ನಾನ್ ದುಡಿದೇ ಇರೋ ದುಡ್ಡು ಯಾವತ್ತೂ ನಂದಾಗಲ್ಲ ಮೇಡಮ್. ಮೇಡಮ್, ಇದ್ ನನಗ್ ಬೇಡ, ನಿಮ್ ಚಿಲ್ಲರೆ ನೀವೇ ತಗೊಳ್ಳಿ. ನಿಮ್ಮ ದೇಹ ಅವಳ ದೇಹವನ್ನು ಸಣ್ಣದಾಗಿ ಸ್ಪರ್ಶಿಸಿದರೆ ಸಾಕು, ಸುತ್ತಮುತ್ತ ಇರೋ ಪ್ರಕೃತಿ ಬದಲಾಗುತ್ತೆ. ಚಿಲ್ಲರೆ ವ್ಯವಹಾರನ್ನೆಲ್ಲ ನನ್ನ ತಂಗಿ ಇಟ್ಕೊಳ್ಳಲ್ಲಮ್ಮ. ಅದಕ್ಕಂತ ನಾನಿದ್ದೀನಲ್ಲ. ಒಂದು ವಿಷಯ ಹೇಳ ಹೂವಮ್ಮ, ಈ ದುಡ್ಡಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು, ಬೆವರು ಸುರಿಸಿರೋ ದುಡ್ಡು, ಭಿಕ್ಷೆ ಬೇಡಿರೋ ದುಡ್ಡು ಅಂತೆಲ್ಲ ಬರ್ದಿರಲ್ಲ. ದುಡ್ಡು ಬರೀ ದುಡ್ಡು ಅಷ್ಟೇ. ದಕ್ಕಿಸ್ಕೊಳ್ಳೋ ಭಾಗ್ಯ ನಿನಗಿಲ್ಲ ತಂಗಿಯವ್ವ.
ವಿಜಯ್, ಇನ್ನು ಅರ್ಧ ಗಂಟೆಗೆ ಫುಲ್ಲು ರೆಡಿ ಆಗೋಗುತ್ತೆ. ನೀನೇನ್ ಮಾಡ್ತಾ ಇದೀಯೋ? ಇದೇ ಕಣ್ಣು. ನಾನು ಎಷ್ಟೇ ಪ್ರಯತ್ನ ಪಟ್ರು ನಂಗೆ ಕೈಗೆ ಸಿಗದೆ ಯಾಮಾರಿಸ್ತಾ ಇರೋ ಕಣ್ಣು. ಒಂದು ಸತಿ ನಂಗೆ ಕೈಗೆ ಸಿಕ್ಬಿಟ್ರೆ. ಲೋ ವಿಜಿ, ಏನೋ ಇದು, ನಿನ್ ಕಣ್ಣಲ್ಲಿ ಅವಳು ಕಣ್ಣು ಪ್ರಿಂಟ್ ಆಗಿರುವಾಗ ಅದನ್ನ ಯಾಕೋ ಪೇಪರ್ ಮೇಲೆ ಹಾಕ್ತಾ ಇದೀಯಾ? ಮರಿಬಾರ್ದು ಅಂತ, ನಿಮ್ಗಳ ಕಣ್ಗೂ ಈ ಕಣ್ಣಿನ ಪರಿಚಯ ಆಗ್ಲಿ ಅಂತ. ಮಗ, ಮೊದ್ಲು ಈ ಗಣೇಶೋತ್ಸವ ಮುಗಿಲಿ ಬಿಡ್ರು. ಅಲ್ಲಿ ತನಕ ಇವಳು ಯೋಚನೆ ಬೇಡ. ಏಯ್, ಗಣೇಶೋತ್ಸವ ನಡೆಸ್ತಾ ಇರೋದೆ ಇವಳನ್ನ ಕಣ್ಣಿಡಿಯಕ್ ಕಣ. ಅದಕ್ಕೆ ಎಲ್ಲೋ ನಡಿಬೇಕಾಗಿರೋ ಈ ಉತ್ಸವನ ಇಲ್ಲಿಗೆ ಶಿಫ್ಟ್ ಮಾಡಿರೋದು. ಆರ್ಕೆಸ್ಟ್ರಾ ಬೇಡ ಅಂದ್ರು ಇರ್ಲಿ ಅಂದಿದ್ದು. ಅಂದ್ರೆ ಏರಿಯಾ ಗಣಪತಿ ನೋಡೋಕೆ ಏರಿಯಾದಲ್ಲಿರೋರೆಲ್ಲ ಬರ್ತಾರೆ. ಅದರಲ್ಲಿ ಅವಳು ಇರ್ತಾಳೆ. ದಟ್ಸ್ ರೈಟ್. 100% ಇದಾಗುತ್ತೆ ಮಗ. ನೀನ್ ಮಾಡಿಸ್ತಾ ಇರೋದು ದೇವ್ರ ಕೆಲ್ಸ. ದೇವ್ರು ನಿನಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ಒಂದ್ಸತಿ ಈ ಕಣ್ಣಿರೋ ಹೆಣ್ಣು ನನ್ ಕಣ್ ಮುಂದೆ ಬಂದ್ರೆ ಇವಳಿಗೇನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನನಗ್ ಕ್ಲಾರಿಟಿ ಇದೆ. ಹಾಗಾದ್ರೆ ಇವತ್ತು ಸಂಜೆ ಈ ಹುಡುಗಿ ಇಲ್ಲಿಗೆ ಬರ್ಲಿ ಅಂತ ನಾವೆಲ್ಲ ದೇವ್ರ ಹತ್ರ ಬೇಡ್ಕೊಳ್ಳೋಣ. ವರ ಸಿದ್ಧಿ ವಿನಾಯಕ, ವರ ಕರುಣಿಸಪ್ಪ, ಗಣಪತಿ ಪಪ್ಪ. ₹100 ಲೆಕ್ಕನೇ ಸಿಗ್ತಾ ಇಲ್ವಲ್ಲ, ಯಾರಿಗೆ ಕೊಟ್ಟೆ? ಹಾ, ದಾರಿಲಿ ಗಣೇಶ. ರೀ, ಕಾಫಿ. ನಾನು ಆಗ್ಲೇ ಬೈದೆ ಅಂತ ಕಾಫಿ ಕೊಡೋದಕ್ಕೆ ಇಷ್ಟು ಲೇಟಾ? ನಾನು ಅದಕ್ಕೂ ಬೈಬೇಕು ಅನ್ಕೊಂಡಿದ್ದೆ. ಅಲ್ಲಿಡು. ರಾತ್ರಿ ಅಡ್ಗೆಗೆ ಏನ್ ಮಾಡಿದ್ದೀಯಾ? ರಾತ್ರಿ ಉಂಬೋಕೆ ಏನ್ ಮಾಡಿದ್ದೀಯಾ ಅಂದೆ. ಏನೂ ಯೋಚನೆ ಮಾಡಿಲ್ಲ. ನೀವೇನು ಬೇಕು ಅಂದರೆ ಅದೇ ಅಡುಗೆ ಮಾಡ್ತೀನಿ. ಬೇಡ, ಏನು ಮಾಡೋದೇ ಬೇಡ. ಯಾಕ್ರಿ? ನೋಡಿ, ಆಗಲೇ ಕಾವ್ಯನ ಹತ್ರ ಗೀತನ್ನ ಹೊಗಳ್ತಿದ್ದೆ. ಅದಕ್ಕೆ ನಿಮಗೆ ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಆ ತಪ್ಪು ಬೇಕಾದರೆ ನಾನು ಊಟ ಮಾಡಲ್ಲ, ಉಪವಾಸ ಇರ್ತೀನಿ. ಮಕ್ಕಳು ಊಟ ಮಾಡಲಿ. ಎಂಥ ಮಾತರು ಹೃದಯ ನಿಂದು. ನಾನು ಅಂದ್ರೆ ಬೆಲೆನೇ ಇಲ್ಲ. ಪಾಪ ಮಕ್ಕಳು ಊಟ ಮಾಡ್ಲಿ ಅಂತ್ಯ, ನನ್ನನ್ನು ಸೇರಿಸೋದೇ ಇಲ್ಲ. ನಾನು ಹಾಗೆ ಹೇಳಿಲ್ಲ. ನೀನು ಇನ್ನೇನು ಹೇಳೋದು ಬೇಡ. ನಾನು ನಿಂತರ ಅಲ್ಲ. ಕುಟುಂಬ ಅಂತ ಬಂದ್ರೆ ನಾನು ಇರ್ತೀನಿ, ನೀನು ಇರ್ತೀಯ. ಹೆಣ್ಣಾದ್ರೆ ಮಕ್ಕಳು ಇರ್ತಾರೆ. ಅರಳಿ ಬರದ ಬೀದಿನಲ್ಲಿ ಗಣೇಶನ್ ಕೂರಿಸ್ತಾ ಇದಾರಂತೆ. ಬರ್ತಾ ₹100 ದೇಣಿಗೆ ಕೊಟ್ಟು ಬಂದಿದ್ದೀನಿ. ಸಂಜೆ ಆರ್ಕೆಸ್ಟ್ರಾ ಇರುತ್ತಂತೆ, ಜೊತೆಗೆ ಹೊಟ್ಟೆ ತುಂಬಾ ಪ್ರಸಾದನೂ ಸಿಗುತ್ತಂತೆ. ಅದ್ಯಾವುದೋ ಯುವಕ ಸಂಘದವ್ರು ಹಬ್ಬ ಮಾಡ್ತಿದ್ದಾರೆ. ಜೊತೆಗೆ ಮಿನಿಸ್ಟ್ರ್ ಮಗನ ಆಶೀರ್ವಾದ ಬೇರೆ ಇದೆಯಂತೆ. ಕುಟುಂಬ ಸಮೇತರಾಗಿ ಬನ್ನಿ ಅಂತ ಕರೆದ್ರು. ಏರಿಯಾ ಗಣಪತಿ, ಮರ್ಯಾದೆ ಕೊಡಬೇಕಾದ ನಮ್ಮ ಕರ್ತವ್ಯ. ಹೋದ್ಮೇಲೆ ಪ್ರಸಾದ ತಿನ್ಲೇಬೇಕು. ಸಂಜೆ ಎಲ್ಲರೂ ಹೋಗ್ತಾ ಇದ್ದೀವಿ, ರೆಡಿಯಾಗಿ. ಈ ವಿಷಯದ ಬಗ್ಗೆ ಮತ್ತೆ ಯಾವುದೇ ವಾದ ವಿವಾದಗಳು ಬೇಡ. ಅರ್ಥ ಆಯ್ತಾ? ಗುರೂಜಿ ಹತ್ರ ಬಂದ್ರೆ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂದ್ಕೊಂಡಿದ್ದೆ. ಆದ್ರೆ ಸಿಕ್ಕಿರೋ ಉತ್ತರ ನಮ್ಮನ್ನು ಶರ್ಲಾಕ್ ಹೋಮ್ಸ್ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತಂಗ್ಯವ್ವ. ಅಲ್ಲ ತಂಗ್ಯವ್ವ, ಇನ್ನ ಆಯಪ್ಪ ಹೇಳ್ದಂಗೆ ಈ 3 ಘಟನೆಗಳು ಯಾವಾಗ ಸಂಭವಿಸುತ್ತೆ ಅಂತ ನಾವು ಕಾಯ್ಬೇಕು. ಆ ಘಟನೆಗಳು ಸಂಭವಿಸುವಾಗ ಆ ಹುಡುಗಿನ ನಾವು ಕೆಚ್ಚಕೋಬೇಕು. ಇದೊಂಥರ ಚಾಲೆಂಜಿಂಗ್ ಜಾಬ್ ಅಂತ ಅನ್ಸಲ್ವಾ ತಂಗ್ಯವ್ವ? ಅಣ್ಣ, ಕಾಡ್ತಾ ಇರೋ ಯೋಚನೆಗಳ ಬಗ್ಗೆ ಮಾತಾಡಿ ಆಡಿ ತಲೆ ಕೆಡಿಸ್ಬೇಡ ಪ್ಲೀಸ್. ಮೊದ್ಲು ಮನೆಗೆ ಹೋಗೋಣ ನಡಿ. ಹೇಳ್ತೀಯಾ? ಥ್ಯಾಂಕ್ ಯು. ಸತ್ಯ, ವಿಜಯ್ ತಾಯಿಗೆ ನನ್ ಗುರ್ತು ಸಿಗ್ಲಿಲ್ಲ. ತಕ್ಷಣ ಇಲ್ಲಿಂದ ಹೊರಟ್ಬಿಡ್ಬೇಕು.
ಏನಣ್ಣ ಇದ್ದಕ್ಕಿದ್ದ ಹಾಗೆ ಇಂಥ ಗಾಳಿ? ಇದನ್ನ ಬರೀ ಗಾಳಿ ಅಂತ ತಳ್ಳ ಹಾಕಬೇಡ ತಂಗೆವ್ವ. ಗುರೂಜಿ ಹೇಳಿದ್ದನ್ನೊಮ್ಮೆ ನೆನಪು ಮಾಡ್ಕೊ. ನಿಮ್ಮ ದೇಹ ಅವಳ ದೇಹವನ್ನು ಸಣ್ಣದಾಗಿ ಸ್ಪರ್ಶಿಸಿದರೆ ಸಾಕು, ಸುತ್ತಮುತ್ತ ಇರೋ ಪ್ರಕೃತಿ ಬದಲಾಗ, ಗಾಳಿ ಇಲ್ದಿರೋ ಜಾಗ ಇದ್ರೂ ಸರಿ, ಜೋರಾದ ಬಿರುಗಾಳಿ ಬೀಸಕ್ಕೆ ಶುರುವಾಗುತ್ತೆ. ಅಲ್ಲೆಲ್ಲೋ ಒಂದು ಕಡೆ ಹೂವ ಕಾಣಿಸುತ್ತೆ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಜೋರಾಗಿ ಶಂಖ ಊದ್ತಾ ಇರ್ತಾರೆ. ವಾತಾವರಣದಲ್ಲಿ ಇದ್ದಕ್ಕಿದ್ದ ಹಾಗೆ 3 ಬದಲಾವಣೆಗಳು. ಸಡನ್ ಆಗಿ ಗಾಳಿ ಬೀಸ್ತು, ಇದ್ದಕ್ಕಿದ್ದ ಹಾಗೆ ಹೂ ಚಲ್ತು. ದಾಸಯ್ಯ ಶಂಖ ಬೇರೆ ಉದ್ದ. ಗುರೂಜಿ ಹೇಳಿದ 3 ಸಂಗತಿಗಳು ನಮ್ ಕಣ್ಮುಂದೆ ಆಗ್ತಾ ಇದೆ ಅಂದ್ರೆ ಆ ಮನೆ ಹಾಳು ಮಾಡೋ ಹೆಣ್ಣಿನ ಮಾಯಾವಿ ಮೈ ನಿನ್ನ ಮೈ ಸೋಕಿದೆ ಅಂತ. ನಿನ್ನನ್ನು ಯಾರಾದ್ರೂ ಟಚ್ ಮಾಡಿ ಹೌದು. ಲವ್ ಬಂದ್ರ ಇಲ್ಲೇ? ಏನ್ ಮಗ? ಎಲ್ಲ ಅರೇಂಜ್ ಆಯ್ತು ತಾನೆ? ಆಯ್ತು ಮಗ, ಇನ್ನೇನ್ ಕತ್ಲಾಗೋದ್ ಬಾಕಿ ಅಷ್ಟೇ. ವಿಡಿಯೋ ಕವರೇಜ್ ಕಟ್ಸಿದೀರಾ? ಅದೆಲ್ಲ ಇದೆ ವಿಜಯ್, ಇವಾಗ ಯಾಕೋ? ಬೇಕೇ ಬೇಕು. ನನ್ ಕೆನ್ನೆಗೋಡ್ದವಳು ಬಂದಾಗ ಯಾರು ಅಂತ ಗೊತ್ತಾಗ್ಲೇಬೇಕು, ಮಿಸ್ ಆಗ್ಬಾರ್ದು. ಅಪ್ಪ ಮಿಸ್ ಆಗ್ಬಾರ್ದು ಅಂತಾನೆ ಗಣೇಶೋತ್ಸವನ ಈ ಏರಿಯಾಗೆ ಶಿಫ್ಟ್ ಮಾಡ್ಸಿದ್ಯಾ. ಪಕ್ಕ ಕಣ್ಣಿ ಕಾಣಿಸ್ಕೊಂತಾಳೆ. ಊರಿಗೆ ಬಂದವ್ರು ಬಾರಿ ಬಲ್ದೇ ಇರ್ತಾರ. ಅದು ನೀರ್ಗ ಯಾವ್ದಕ್ಕೋ, ಆದ್ರೆ ಬಂದ ಮೇಲೆ ಅವಳು ಅಂತ ಕ್ಲಾರಿಟಿ ಬರೋದು ಯಾವಾಗ? ಅವ್ಳು ಕಣ್ಣು ನೋಡಿದಾಗ. ಸೊ ವಿಡಿಯೋ ಮಾಡಿದ್ಮೇಲೆ ಅದನ್ನ ನೋಡ್ಬೇಕು. ನೋಡೋ ಸ್ಕ್ರೀನ್ಗೆ ಅಥವಾ ಮಾಡಿರೋ ವಿಡಿಯೋಗೆ ಗ್ರಾಫಿಕ್ಸ್ ಅಲ್ಲಿ ವೇಲ್ ಹಾಕ್ಸ್ಬೇಕು. ಅದರಲ್ಲಿ ಕಣ್ ಪತ್ತೆ ಹಚ್ಚೋದು, ಅವಳು ಯಾರು ಅನ್ನೋದು ನಿರ್ಧಾರಕ್ಕೆ ಬರೋದು, ಹಿಡಿಯೋದಷ್ಟೇ. ಸೂಪರ್ ಐಡಿಯಾ ಮಗ. ಆದ್ರೆ ಬಂದಿರೋರೆಲ್ಲ ನಮ್ ಕ್ಯಾಮ್ರಾ ಕಣ್ಣಿಗೆ ಬೀಳ್ತಾರಂತ ಏನ್ ಗ್ಯಾರಂಟಿ? ಅದಕ್ಕೆ ಈ ಕ್ಯೂ ಮಾಡ್ಸಿರೋದು. ಎಡಗಡೆಯಿಂದ ಬರೋ ಜನ ಅಲ್ಲಿ ಮಂಗಳಾರತಿ ತಗೊಂತಾರೆ, ಬಲ್ಗಡೆಗೆ ಬರೋ ಹೊತ್ತಿಗೆ ನೀವಲ್ಲಿ ಪ್ರಸಾದ ಇಟ್ಕೊಂಡು ಕಾಯ್ತಾ ಇರಿ. ಪ್ರತಿಯೊಬ್ರು ಪ್ರಸಾದ ತಗೊಳಕ್ ಬಂದು ನಿಂತಾಗ ಅವ್ರ ಕಣ್ಣು ನೀವು ನೋಡ್ತಾ ಇರ್ಬೇಕು. ನಾನ್ ಬರ್ಕೊಟ್ಟ ಕಣ್ಣಿನ ಚಿತ್ರಕ್ಕೆ ನೀವು ಕಂಪೇರ್ ಮಾಡ್ಬೇಕು. ಅದೇ ಹೊತ್ತಿಗೆ ಅದು ವಿಡಿಯೋ ಹಾಕ್ಬೇಕು. ಅವಳು ಅಂತ ಗೊತ್ತಾದ್ರೆ ಅಲ್ಲೇ ಹಿಡ್ದಾಕೋದಷ್ಟೇ. ಅಕಸ್ಮಾತ್ ಅವಳ ಕಣ್ಣು ನಮ್ ಕಣ್ಗೂ ಯಾಮಾರಿಸಿದ್ರೆ ಆಗ ವಿಡಿಯೋ ಇದೆಯಲ್ಲ ಅದಕ್ಕೆ ವೇಲ್ ಹಾಕಿ ನೋಡೋದಷ್ಟೇ. ಯಾವುದೇ ಕಾರಣಕ್ಕೂ ಅವಳು ಮಿಸ್ ಆಗ್ಬಾರ್ದಷ್ಟೇ. ಸೊ ಪ್ರತಿಯೊಬ್ರು ಪ್ರಸಾದ ತಗೊಂಡದ್ ಮಾತ್ರ ಮಿಥ್ಯೆ ಮಾಡಬಾರ್ದು. ರೈಟ್, ಎಲ್ರೂ ಅಲರ್ಟ್ ಆಗಿರಿ. ಓಕೆ? ಸುಶೀಲಾ, ಉತ್ಸವಕ್ಕೆ ಸಮಯ ಆಯ್ತು, ಬೇಗ ಬಂದ್ರೆ. ಓಹೋ ಹೋ ಹೋ ಬಂದಲ್ಲ ನಿಮ್ ಸರಸ್ವತಿ. ಊರಲ್ಲಿರೋ ಹೋಟೆಲ್ ಓನರ್ ಮಕ್ಕಳಿಗೆಲ್ಲ ಪಾಠ ಮಾಡೋಳು, ಅವಳನ್ನ ಕರ್ಕೊಂಡು ಜೊತೆಲಿ ಬಂದ್ಬಿಡಿ. ರೀ 5 ನಿಮಿಷ, ಎಲ್ರೂ ಒಟ್ಟಿಗೆ ಬಂದ್ಬಿಡ್ತೀವಿ. ಅಯ್ಯಯ್ಯ, ನಿಮ್ 5 ನಿಮಿಷ ಎಷ್ಟು ಗಂಟೆ ಆಗುತ್ತೆ ನನಗೆ ಗೊತ್ತಿಲ್ವೇನೆ? ನೀವೆಲ್ಲ ಒಟ್ಟಿಗೆ ಬನ್ನಿ, ನಾನು ಹೋಗ್ತೀನಿ. ಯಾಕ್ರಿ? 2 ಕಾರಣ. ಒಂದು, ನನ್ನ ಸ್ಕೂಟ್ರಲ್ಲಿ ಇಬ್ಬರಿಗಿಂತ ಜಾಸ್ತಿ ಹೋಗಕ್ಕಾಗಲ್ಲ. ಇನ್ನೊಂದು ಕಾರಣ, ಹೆಣ್ಣು ಮಕ್ಕಳನ್ನ ನನ್ನ ಸ್ಕೂಟ್ರಿಂದ ಕೂರ್ಸ್ಕೊಂಡು ಹೋಗೋದು ನನಗೆ ಇಷ್ಟ ಇಲ್ಲ, ಅಸಹ್ಯ. ಸರಿ, ನಾನು ಹೊರಡ್ತೀನಿ. 7 ಗಂಟೆ ಸರಿಯಾಗಿ ಬಂದ್ಬಿಡಿ. ಅಪ್ಪ 7 ಗಂಟೆಗೆ ಮಂಗಳಗೌರಿ ಸೀರಿಯಲ್ಲು. ಊಟ ಅಪ್ಪ ನೋಡ್ಕೊಳೆ. ಆಗ್ಲಿಲ್ಲ ಆದ್ರೆ ನಾಳೆ ಮನೇಲೆ ಬಿದ್ದಿರ್ತೀಯಲ್ಲ, ರಿಪೀಟ್ ಟೆಲಿಕಾಸ್ಟ್ ನೋಡ್ಕೊ, ಆಯ್ತಾ? ಸರಿಯಾಗಿ ಸಮಯಕ್ಕೆ ಬಂದ್ಬಿಡಿ. ಅಮ್ಮ, ಎಲ್ಲಿಗೆ ಹೋಗ್ತಾ ಇದೀವಮ್ಮ? ಅಲ್ಲೆಲ್ಲೋ ಗಣೇಶನ್ ಕೂಡ್ಸಿದಾರಂತೆ. ನಿಮ್ಮಪ್ಪ 100 ರೂಪಾಯಿ ದೇಣಿಗೆ ಕೊಟ್ಟು ಬಂದಿದಾರಂತೆ. ಅಲ್ಲಿ ಹೊಟ್ಟೆ ತುಂಬ ಪ್ರಸಾದ ಸಿಗುತ್ತೆ ಅಂತ ಇವತ್ ಮನೆಯಲ್ಲಿ ಅಡ್ಗೆ ಕಟ್ ಅಂತ ಕೂಡ ಹೇಳಿದ್ದಾರೆ. ನಡಿ, ಬೇಗ ಹೋಗಿ ರೆಡಿ ಆಗು. ನಾನು ಬರ್ತಾ ದೇವಸ್ಥಾನಕ್ಕೆ ಹೋಗಿ ಬಂದೆ. ಎಲ್ಲಿ ಬಂದ್ರು ದೇವ್ರ ಆಶೀರ್ವಾದ ಒಂದೇ ಅಲ್ವಾ? ನೀವ್ ಹೊರಡಿ, ನಾನು ಬರಲ್ಲ. ಹಾಗೆ ಹೇಳ್ಬೇಡಮ್ಮ ಗೀತಾ, ಅವ್ರು ಕರೆದಾಗ ಬಂದ್ಬಿಡು. ಹಾಗಾದ್ರೂ
ಅವ್ರಿಗೆ ಹೋಟ್ಲ್ ಸಿಟ್ಟು ಕಮ್ಮಿ ಆಗತ್ತೆ. ಹೋಗಮ್ಮ. ಅಲ್ಲಮ್ಮ ಅಕ್ಕ, ಅಮ್ಮನೊಬ್ರನ್ನೇ ಹೋಟ್ಲಿಗೆ ಕರ್ಕೊಂಡು ಹೋಗಿ ಅಪ್ಪ ಏನು ಮಾಡಿದ್ರು ಅಂತ ಗೊತ್ತು ತಾನೆ. ಇವಾಗ ಇಲ್ಲೇನು ಮಾಡ್ತಾರೋ ಗೊತ್ತಿಲ್ಲ. ನೀನು ಬಂದ್ಬಿಡಕ್ಕ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ತಂಗ್ಯವ್ವ, ನನಗನ್ಸುತ್ತೆ ಆ ಹುಡುಗಿ ನಿನ್ನ ಪಕ್ಕದಲ್ಲೇ ಎಲ್ಲೋ ಕಂತ ಟಚ್ ಮಾಡ್ಕೊಂಡು ಪಾಸ್ ಆಗಿದ್ದಾಳೆ. ತಂಗ್ಯವ್ವ, ನಿನ್ನ ದಿವ್ಯ ದೃಷ್ಟಿನಲ್ಲಿ ನೋಡು, ಸಂಭವಿಸಿರೋ ಘಟನೆನ ಮತ್ತೆ ಮತ್ತೆ ಮೆಲುಕು ಹಾಕು. ಕಂಡ್ಲ ಬೇಲಿ ದಾಟಿ ಬರ್ತಿರೋ ಹುಡುಗಿ ಕಂಡ್ಲ ತಂಗ್ಯವ್ವ. 1 2 3 ಇಲ್ಲ ತಂಗ್ಯವ್ವ, ಝೂಮ್ ಮಾಡ್ಕೊಂಡು ನೋಡು ತಂಗ್ಯವ್ವ. ಬಂದ್ಲ? ಅಣ್ಣ ಪ್ಲೀಸ್, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಿದ್ಯಾ ಇನ್ನೂ? ಸಿಗಲ್ಲ ಬಿಡು, ನಿನ್ಗ ಆ ಹುಡುಗಿ ದೇವರಾಣೆಗೂ ಸಿಗಲ್ಲ ತಂಗ್ಯವ್ವ. ನೀನ್ ಏನೇ ಹೇಳು ತಂಗ್ಯವ್ವ, ಗುರೂಜಿಗಿರೋ ಏಕಾಗ್ರತೆ ನಿನ್ಗಿಲ್ಲಮ್ಮ. ನನಗೇನಾದ್ರೂ ಈ ತರ ಆಗಿದ್ದಿದ್ರೆ ಆ ಹುಡುಗಿನ ಇಷ್ಟೊತ್ತಿಗೆ ಹಿಡಿದು ಹಿಂಗ್ ಮಾಡಿ ಲಾಭಕ್ಕೆ ಸ್ವಾಹ ಮಾಡ್ತಿದ್ದೆ. ಅದೆಲ್ಲದು ಗೆಜ್ಜೆ ಶಬ್ದ. ಕೊಡು. ಈ ಸಂದರ್ಭದಲ್ಲಿ ನನ್ನ ತಂಗಿಯವ್ವನಿಗೆ ಈ ಜ್ಯೂಸ್ ಆಗಿ ಬರಲ್ಲಮ್ಮ. ಇನ್ನೊಂದು ಕೆಲಸ ಮಾಡು, ಬ್ರಾಹ್ಮಿ ಎಲೆನ ಅರೆದು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ನನ್ನ ತಂಗಿಯವನಿಗೆ ತಗೊಂಬಂದು ಕೊಡು. ಅದರಲ್ಲಿ ಬುದ್ಧಿ ಬೆಳೆದು ನೆನಪುಗಳನ್ನು ಸೆಳೆದು ತಲೆಯಲ್ಲಿ ಕಾಡ್ತಿರೋ ಐಟಮ್ ಈಚೆಗೆ ಎಳೆದು ಹಾಕುತ್ತೆ. ಹಲೋ, ನಾನು ಮಾತಾಡ್ತಿದ್ದೀನಿ ತಾನು, ಎಲ್ಲೋಗ್ತಿದೀಯಾ? ಕೈಯಾಗಿ ಇಟ್ಕೊಂಡ್ರಣ. ಅಣ್ಣ? ಯಾವ ಆಂಗಲ್ ಅಲ್ಲಿ ನಾನು ನಿಂಗೆ ಅಣ್ಣ ತರ ಕಾಣಿಸ್ತೀನಿ ಹೇಳು? ನೀನು ಅಣ್ಣ ಅಂತ ಹೇಳಿ ಇಲ್ದಿರೋ ಸಂಬಂಧ ಎಲ್ಲ ಕಡಬೇಡ. ನೀನು ಬಾಯ್ಲಿ, ಇಲ್ಲಿ ಬಾ. ನೀನು ಈ ಮನೆಗೆ ನಿನ್ನ ಸಂಬಂಧ ಏನು ಅಂತ ನಾನು ತಿಳ್ಕೊಬೇಕು. ಏನ್ ಮಾಡ್ತಿದ್ದೀರಾ ನೀವು? ಆತರ ಏನು ಮಾಡಲ್ಲಮ್ಮ. ಅಗ್ನಿ ಪರೀಕ್ಷೆ, ಹೃದಯ ಸಮುದ್ರ ಕಲಕಿ ಉಕ್ಕಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು. ಹಂಗೆವಾ, ಪ್ಲೀಸ್ ಗಿವ್ ಮಿ ಯೋರ್ ಬ್ಯೂಟಿಫುಲ್ ಹ್ಯಾಂಡ್. ಯಾಕೆ? ಹೇಳ್ತೀನಿ ಕೊಡು. ಟಚ್ ದಿಸ್ ಮೈ. ತಾರಾ, ಏನ್ ನಿನ್ ಹುಚ್ಚಾಟ? ಟೆಸ್ಟಿಂಗ್ ತಂಗ್ಯವ, ಮೈಕ್ ಟೆಸ್ಟಿಂಗ್ ಥರಾನೇ ಇದೊಂಥರ ಮೈ ಟೆಸ್ಟಿಂಗ್. ಟೆಸ್ಟಿಂಗ್ ಏನಾಗ್ತಿದೆ? ಪ್ಲೀಸ್ ಸೈಲೆಂಟ್. ಅಲ್ಲ, ನೀನವಳಲ್ಲ. ಹೋಗು, ಗ್ಲಾಸ್ ತಗೊಂಡು ನಡೀಲಿಂದ. ಅಣ್ಣ, ನೀನೀಗ ಏನ್ ಮಾಡ್ದೆ? ಹೇಳಿದ್ನಲ್ಲ ತಂಗ್ಯವ್ವ, ನಾನು ಟೆಸ್ಟ್ ಮಾಡಿದೆ. ಗುರೂಜಿ ಹೇಳಿದ ಹೆಣ್ಣು ಇವಳೇ ಆಗಿದ್ದಿದ್ರೆ ಯಾವ ಹುತ್ತದಲ್ಲಿ ಯಾವ ಹಾವು ಯಾವನೀ ಗೊತ್ತು? ನಿನ್ನ ತಲೆ. ಇವಳೆ ಅವಳಾಗಿದ್ರೆ ಆಶ್ರಮದಲ್ಲಿ ಇವಳು ಇರ್ಬೇಕಾಗಿತ್ತಲ್ವಾ? ಅಲ್ವಾ? ಆ ಕಾಮನ್ ಸೆನ್ಸ್ ನಿನಗಿಲ್ವಾ? ಜಸ್ಟ್ ಮಿಸ್ ಆಯ್ತು. ಸಾರಿ. ತಾರಾ, ಲಿಸನ್, ಬರ್ತಿರೋ ಸಮಸ್ಯೆ ನಿನ್ನ ಸಾರಿಯಿಂದ ಸರಿ ಹೋಗಲ್ಲ. ಬರೋ ದಾರಿಯಲ್ಲಿ ಇರಬೇಕಾಗಿರೋದು ನಮ್ಮ ಎಚ್ಚರಿಕೆ ಕಣ್ಣು. ಶುಕ್ಲಾಂಬರಧರಂ
विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ನೋಡ್ರೋ ಮೈ ಎಲ್ಲ ಕಣ್ಣಾಗಿರ್ಬೇಕು. ಇವತ್ತು ಅವಳು ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಮಾಮ್ ಅವಳು ಇಲ್ಲಿ ಬಂದ್ರೆ ಮಿಸ್ ಆಗಕ್ ಚಾನ್ಸೇ ಇಲ್ಲ. ಆದ್ರೆ ಬಂದಿಲ್ಲ ಅಂದ್ರೆ ಬಂದೇ ಬರ್ತಾಳೆ ಅಂತ ನನ್ 6 ಸೆನ್ಸ್ ಹೇಳ್ತಾ ಇದೆ. ಗಮನ ಇಟ್ಟು ನೋಡಿ ನೀವು. ಆಯ್ತು ವಿಜಯ್. ಅಲ್ಲ ಸ್ವಾಮಿ, ಗಣಪತಿ ವಿಡಿಯೋ ಹಿಡಿಬಿಟ್ಟು ನಮ್ಮ ಮುಖ ಹಿಡಿತಾ ಇದ್ದೀರಾ? ಸಂತೋಷ ಸಂಭ್ರಮ ಜನ ಬಂದಾಗ ನಮಗೆ ನೀವು ಮುಖ್ಯ. ನೀವು ಮುಂದೆ ನಡೀರಿ. ಛೇ, ನೀವು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಅಂತ ಗೊತ್ತಿದ್ರೆ ಮೇಕಪ್ಪೇ ಮಾಡ್ಕೊಂಡ್ ಬಂದ್ಬಿಡ್ತಿದ್ದೆ. ಈಗ್ಲೇ ಹೀರೋಯಿನ್ ತರ ಇದ್ದೀರಾ, ನಿಮ್ಗೆ ಯಾಕೆ ಮೇಕಪ್? ಹೋಗ್ ತಗೊಳ್ಳಿ ಕಪ್ಪು. ನಡ್ರಿ ನಡ್ರಿ. ಮಾಮ್ ಅವಳು ಇನ್ನೂ ಬಂದಿಲ್ಲ. ಬರ್ತಾಳೆ, ಬರ್ಲೇಬೇಕು. ಏನಾಯ್ತೆ? ಏನಮ್ಮ ಇದು, ಗಣೇಶನ್ ಮುಂದೆ ಇಂಥ ಹಾಡಾ? ಯಾವ್ದಾದ್ರು ಭಕ್ತಿಗೀತೆ ಹಾಡ್ಬೋದಲ್ಲ? ಗೀತಾ, ಇಂಥ ಜಾಗದಲ್ಲಿ ಬಂದೆಲ್ಲ ಹಾಗೆ ಮಾತಾಡಬಾರ್ದು. ನಾವು ಬಂದಿರೋದು ದೇವ್ರ ನೋಡಕ್ಕೆ. ಬಾ, ನಮಸ್ಕಾರ ಮಾಡ್ಕೊಳ್ಳ. ಬಾಮ್ಮ. ಏ ಸುಶೀಲಾ, ಎಷ್ಟೊಂದು ಟೈಮ್ ಆಯ್ತು, ಆಗಲೇ ಎಷ್ಟು ಹಾಡುಗಳು ಮುಗ್ದೋಯ್ತು ಗೊತ್ತಾ? ಯೂಟ್ಯೂಬ್ ನಲ್ಲಿ ಯಾವಾಗ ಬೇಕಾದ್ರೂ ನೋಡ್ಬೋದು ಬಿಡಿಯಪ್ಪ. ಯೂಟ್ಯೂಬ್ ಅಲ್ಲಿ ಯಾವಾಗ ಬೇಕಾದ್ರೂ ನೋಡ್ಬೋದು, ಅದನ್ನ ಇಲ್ಲಿ ನೋಡೋದು ಮುಖ್ಯ. ಅದನ್ನೇ ತಾನೇ ಹೇಳೋದು ಕಲಾ ಪ್ರದರ್ಶನ ಅಂತ. ಸ್ವಾಮಿ, ಕಲೆ ಯಾರ್ದು ಸ್ವಾಮಿ? ಕಲೆ ಅಲ್ಲ ಅದು, ಕಲೆ. ಕಲೆ ಅದೇ ಬಿಳಿ ಶರ್ಟ್ ಮೇಲೆ ಆಗತ್ತಲ್ಲ, ಆ ಕಲೆನಾ? ಅದು ಕೊಳೆ, ಕಲೆ ಅಲ್ಲ. ಈ ವಯಸ್ಸಲ್ಲಿ ನಿಮ್ಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಹೆಂಡಿನ ಚಪ್ಲ, ಹೋಗಿ ಕೆಲಸ ನೋಡ್ಕೊಳ್ರಿ. ಏ ನಡಿಯೇ, ಬಾರೆ ನಡಿ, ಮುಂದೆ ನಡಿಯೇ ನೀನು. ಸುಶೀಲಾ, ಇವನು ಮುಂದೆ ಕಳಿಸು. ಬೇಗ ಬೇಗ ನಡೀರಿ, ದೇವ್ರ ತಲುಪಕ್ಕೆ ಎಷ್ಟೊತ್ತಾಗ್ತಿದೆ. ಆರ್ಕೆಸ್ಟ್ರಾ ಕೇಳ್ಕೊಂಡು ನಿಧಾನ ಮಾಡಿದ್ರೆ ಹೇಗೆ? ಇನ್ನ ಹುಡುಗಿನ ಹುಡುಕೋದು ತುಂಬಾ ಸುಲಭ ತಂಗ್ಯವ. ಆ ಹುಡುಗಿ ನಿಂಗೆ ಜಸ್ಟ್ ಟಚ್ ಆದ್ರೆ ಸಾಕು, ಹೂವು ಬಿಡುತ್ತೆ, ಶಂಖದ ಸೌಂಡ್ ಕೇಳುತ್ತೆ, ಜೋರ ಗಾಳಿ ಬರುತ್ತೆ. ಆವಾಗ ನಮ್ಗೆ ಅದೇ ಹುಡುಗಿ ಅಂತ ಕನ್ಫರ್ಮ್ ಆಗುತ್ತೆ. ಆವಾಗ ಹುಡುಗಿನ ಹಿಂಗೆ ಹಿಡ್ಕೊಂಡು ತಾರಾ, ಆವಾಗ್ಲೇ ನಮ್ಮನ್ನ ಕರೆದಿದ್ದ ಹುಡುಗಿ ಇವಳೆ ಅಲ್ವಾ? ಇವಳೆ. ಹೇ ಹಲೋ ಗರ್ಲ್, ವಾಟ್ ಆರ್ ಯು ಡೂಯಿಂಗ್? ಆವಾಗ್ಲೇ ನಮ್ಮನ್ನ ಕರೆದಿದ್ದು ನೀನೇ ಅಲ್ವೇನಮ್ಮ? ಹೌದು ಮೇಡಮ್, ನಾನೇ. ಯಾಕೆ ಕರ್ದೆ? ನನ್ನ ಹತ್ರ ಹೂವು ತಗೊಂಡ್ರಿ, ದುಡ್ಡು ಕೊಟ್ರಿ, ಆದ್ರೆ ಚಿಲ್ಲರೆ ತಗೊಳ್ದೆ ಹಾಗೆ ಹೊರಟ್ಬಿಟ್ರಿ. ಅದನ್ ಕೊಡೋಣ ಅಂತ ಬಂದೆ. ಅದನ್ನ ನೀನೇ ಇಟ್ಕೋಬಹುದಾಗಿತ್ತಲ್ವಾ? ನಾನ್ ದುಡಿದೇ ಇರೋ ದುಡ್ಡು ಯಾವತ್ತೂ ನಂದಾಗಲ್ಲ ಮೇಡಮ್. ಮೇಡಮ್, ಇದ್ ನನಗ್ ಬೇಡ, ನಿಮ್ ಚಿಲ್ಲರೆ ನೀವೇ ತಗೊಳ್ಳಿ. ನಿಮ್ಮ ದೇಹ ಅವಳ ದೇಹವನ್ನು ಸಣ್ಣದಾಗಿ ಸ್ಪರ್ಶಿಸಿದರೆ ಸಾಕು, ಸುತ್ತಮುತ್ತ ಇರೋ ಪ್ರಕೃತಿ ಬದಲಾಗುತ್ತೆ. ಚಿಲ್ಲರೆ ವ್ಯವಹಾರನ್ನೆಲ್ಲ ನನ್ನ ತಂಗಿ ಇಟ್ಕೊಳ್ಳಲ್ಲಮ್ಮ. ಅದಕ್ಕಂತ ನಾನಿದ್ದೀನಲ್ಲ.
ಒಂದು ವಿಷಯ ಹೇಳ ಹೂವಮ್ಮ, ಈ ದುಡ್ಡಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು, ಬೆವರು ಸುರಿಸಿರೋ ದುಡ್ಡು, ಭಿಕ್ಷೆ ಬೇಡಿರೋ ದುಡ್ಡು ಅಂತೆಲ್ಲ ಬರ್ದಿರಲ್ಲ. ದುಡ್ಡು ಬರೀ ದುಡ್ಡು ಅಷ್ಟೇ. ದಕ್ಕಿಸ್ಕೊಳ್ಳೋ ಭಾಗ್ಯ ನಿನಗಿಲ್ಲ ತಂಗಿಯವ.